ಹಾಯ್ ಹಲೋ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸ್ಪರ್ಧಾ ಮಿತ್ರರಿಗೂ ಸ್ವಾಗತ. ಎಲ್ ಕೆ ಎಲ್ ವರ್ಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ನಾನು ನೆನೆ ತಾನೇ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ 100 ಡೇಸ್ ಚಾಲೆಂಜ್ನ ನಾನು ಒಂದು ಲರ್ನಿಂಗ್ ಚಾಲೆಂಜ್ನ ನಾನು ಮಾಡ್ಕೊಂಡಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಪ್ರತಿಯೊಂದು ದಿನವೂ ನಾನು ಎಕ್ಸಾಮ್ಸ್ಗೆ ವಿಡಿಯೋ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತೀನಿ, ಯಾವ್ಯಾವ ಸಬ್ಜೆಕ್ಟು, ಅದು ಜನರಲ್ ನಾಲೆಜೇ ಇರ್ಬೋದು ಅಥವಾ ಕಮ್ಯುನಿಕೇಷನ್ ಪೇಪರೇ ಇರ್ಬೋದು, ಯಾವುದಕ್ಕೆ ನಾನು ಪ್ರಿಪೇರ್ ಆಗ್ತೀನೋ ಆ ಒಂದು ವೀಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸ್ಪರ್ಧಾ ಮಿತ್ರರಿಗೆ, ಫ್ರೆಂಡ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಹಾಕ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಒಂದು ಹೆಲ್ಪ್ ಆಗುತ್ತೋ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಈ ಒಂದು PDF ನೋಟ್ಸು ಕೂಡ ಅದರಲ್ಲೇ ಇರುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗೋದ್ರ ಮೂಲಕ ಪ್ರತಿಯೊಂದು ದಿನದ್ದು ಅಪ್ಡೇಟು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಹಂಗೆ ಜಾಯ್ನ್ ಆಗಿ. ಕಂಪ್ಲೀಟಾಗಿ ಈ ವಿಡಿಯೋ ನೀವು ನೋಡಿ. ಡೈಲಿ 100 ವೀಡಿಯೋಸ್, ಇನ್ನು 100 ದಿನ ಕಂಟಿನ್ಯೂಸ್ ವೀಡಿಯೋ ಬಂದೇ ಬರುತ್ತೆ ನನ್ನ ಚಾನಲಲ್ಲಿ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಥಮ PUC ತರಗತಿಯ ಒಂದು ಭೂಗೋಳಶಾಸ್ತ್ರ ಸಬ್ಜೆಕ್ಟಿನ ಪ್ರಾಕೃತಿಕ ಅಂಶಗಳು ಪಾರ್ಟ್ B ಅಲ್ಲಿ ಇರುವಂತಹ ಟಾಪಿಕ್ ಬಂದು ಪ್ರಾಕೃತಿಕ ಅಂಶಗಳು, ಅಧ್ಯಾಯ 9. ಫ್ರೆಂಡ್ಸ್, ಭಾರತದ ಪ್ರಾಕೃತಿಕ ಅಂಶಗಳು ನಾವು ಈಗ ತಿಳ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬನ್ನಿ ಫ್ರೆಂಡ್ಸ್, ಈಗ ಪ್ರತಿಯೊಂದು ಇಲ್ಲಿರೋದನ್ನ ನಾನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ನಿಮ್ಗೇನಾದ್ರೂ ಅರ್ಥ ಆಗ್ತಾಯಿಲ್ಲ ಅಂದರೆ ಇನ್ನೂ ಯಾವ ರೀತಿ ಬೇಕು, ಪಾಯಿಂಟ್ಸ್ ಬೇಕಾ, ಪ್ರತಿಯೊಂದು ಇನ್ನೂ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆನಾ? ಓಕೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಭೌಗೋಳಿಕ ಲಕ್ಷಣಗಳ ಅಧ್ಯಯನವು ಪರಿಸರದ ವ್ಯವಸ್ಥಿತ ಅಧ್ಯಯನವಾಗಿದೆ. ಭಾರತ ಅನೇಕ ಭೌಗೋಳಿಕ ವೈವಿಧ್ಯತೆಗಳನ್ನು ಹೊಂದಿದ ಭೂಭಾಗವಾಗಿದೆ. ನಿಮಗೆಲ್ಲ ಗೊತ್ತಿದೆ ಫ್ರೆಂಡ್ಸ್. ಭಾರತದ ಉಪಖಂಡವು ವಿವಿಧ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದ್ದು, ಇದು ನದಿ ವ್ಯವಸ್ಥೆ, ವಾಯುಗುಣ, ಅರಣ್ಯ, ಮಣ್ಣು, ಭೂಬಳಕೆ ಮತ್ತು ಮಾನವ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವುದು. ನಿಮಗೆ ಭಾರತದಲ್ಲಿ ಏನೇನು ಇದೆ, ಪ್ರಾಕೃತಿಕ ಅಂಶಗಳು ಅಂತ ಹೇಳೋದಾದರೆ, ನದಿ ವ್ಯವಸ್ಥೆ ಇದೆ ಭಾರತದಲ್ಲಿ, ವಾಯುಗುಣ ಇದೆ, ಅರಣ್ಯ ಇದೆ, ಮಣ್ಣಿದೆ, ಭೂಬಳಕೆ ಹಾಗೂ ಮಾನವ ಚಟುವಟಿಕೆಗಳಿಂದ ನಮ್ಮ ಭಾರತದ ಒಂದು ಪ್ರಾಕೃತಿಕ ಪರಿಸ್ಥಿತಿಯ ಒಂದು ಪ್ರಭಾವ ಬೀರಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಈಗ 9.1 ಪ್ರಾಕೃತಿಕ ವಿಭಾಗಗಳು. ಫ್ರೆಂಡ್ಸ್, ಇದೊಂದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಇದೆಲ್ಲ ಬೇಸಿಕ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸು. ನಾವು ಜಿಯೋಗ್ರಫಿ ಬುಕ್ ತೊಗೊಂಡು ಇದೇ ಇರುತ್ತೆ. ಬಟ್ ಇಲ್ಲಿ ನಾವು ಬ್ರಾಡಾಗಿ ಒಟ್ಟಿಗೆ ಒಮ್ಮೆನೇ ನಾವು ಕಂಪ್ಲೀಟಾಗಿ ತಿಳ್ಕೊಬಿಡ್ಬೋದು ಈ ಒಂದು ಸಬ್ಜೆಕ್ಟಲ್ಲಿ. ತಿಳ್ಕೊಳ್ಳಿ, ಕಂಪ್ಲೀಟಾಗಿ ವಿಡಿಯೋ ಕೊನೆವರೆಗೂ ನೋಡಿ. ಈ ಒಂದು ನೋಟ್ಸ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆನಾ? ಪ್ರಾಕೃತಿಕ ವಿಭಾಗಗಳು. ಭಾರತವು ಭೌಗೋಳಿಕಾಂಶಗಳಲ್ಲಿ ಅತ್ಯಧಿಕ ವೈವಿಧ್ಯತೆಯ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ಕರಾವಳಿ ಮೈದಾನಗಳು, ಮರುಭೂಮಿಗಳು ಮುಂತಾದವುಗಳನ್ನು ಒಳಗೊಂಡಿದೆ. ಭೂಮಿಯ ಮೇಲ್ಮೈ ಲಕ್ಷಣಗಳನ್ನಾಧರಿಸಿ ಭಾರತವನ್ನು 4 ಪ್ರಮುಖ ಭೌಗೋಳಿಕ ವಿಭಾಗಗಳನ್ನಾಗಿ ವಿಂಗಡಿಸಿದೆ. ಫ್ರೆಂಡ್ಸ್, ಇದು ಇಂಪಾರ್ಟೆಂಟು. ಭೂಮಿಯ ಮೇಲ್ಮೈಯನ್ನು ಆಧರಿಸಿ ಭಾರತವನ್ನು 4 ಭೌಗೋಳಿಕ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಉತ್ತರದ ಪರ್ವತಗಳು ಅಥವಾ ಹಿಮಾಲಯಗಳು ಅಂತ ಹೇಳ್ತಾರೆ. 2ನೇದು ಉತ್ತರದ ಮಹಾಮೈದಾನ, 3ನೇದು ಪರ್ಯಾಯ ಪ್ರಸ್ಥಭೂಮಿಗಳು, 4ನೇದು ಕರಾವಳಿ ಮೈದಾನಗಳು, ದ್ವೀಪಗಳು. ಫ್ರೆಂಡ್ಸ್, ಈ 4 ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ತಿಳ್ಕೊಂಡು ಹೋಗೋಣ. ಉತ್ತರ ಪರ್ವತಗಳಲ್ಲಿ ವಿಧಗಳು ಎಷ್ಟಿದೆ, ಅದರದ್ದು ಭಾಗಗಳು ಎಷ್ಟಿದ್ದಾವೆ, ಉತ್ತರ ಮಹಾಮೈದಾನದಲ್ಲಿ ಭಾಗಗಳು ಎಷ್ಟು ವಿಂಗಡಣೆ ಆಗಿದೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ವಿವಿಧ ಥರದ ಪ್ರಸ್ಥಭೂಮಿಗಳು, ಇನ್ನೂ ಬೇರೆ ಥರ ಯಾವ್ಯಾವ ಪ್ರಸ್ಥಭೂಮಿಗಳು ಇದ್ದಾವೆ. ಅದಾದಮೇಲೆ ಕರಾವಳಿ ಮೈದಾನಗಳಲ್ಲಿ ಯಾವ್ಯಾವ ಭಾಗಗಳು ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಂಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ನೀವಿಲ್ಲಿ ಇಂಡಿಯಾ ಮ್ಯಾಪ್, ನಾವು ಯಾವಾಗಲೇ ಆಗಲಿ ಜಿಯೋಗ್ರಫಿ ಓದ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ವರ್ಲ್ಡ್ ಮ್ಯಾಪ್, ಇಂಡಿಯಾ ಮ್ಯಾಪ್ ಕಂಪ್ಲೀಟಾಗಿತ್ತು ಅಂದರೆ ನಾವು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಒಂದು ವಿಜುವಲೈಸೇಷನಾಗಿ, ಪಿಕ್ಚರೈಸೇಷನಲ್ಲಿ ಮೈಂಡಲ್ಲಿ ನಾವು ಒಂದು ಏನಪ್ಪ ಅಂತಾರೆ ಅಂದರೆ ಒಂದು ಊಹೆ ಮಾಡಿಕೊಂಡು ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಇಂಡಿಯಾ ಮ್ಯಾಪ್ ನೋಡ್ತಾ ಇರ್ಬೋದು. ನಾವೀಗ ಭಾರತ ಪ್ರಾಕೃತಿಕ ವಿಭಾಗಗಳಾಗಿ ಫಸ್ಟ್ನೇದು ಏನಪ್ಪ ಅಂತಂದರೆ, ನೀವಲ್ಲಿ ನೋಡಿದ್ರೆ ಈಗ ಉತ್ತರದ ಪರ್ವತಗಳು ಅಥವಾ ಹಿಮಾಲಯ. ಉತ್ತರದ ಪರ್ವತಗಳು ಅಥವಾ ಹಿಮಾಲಯ
ಇದರಲ್ಲಿ ನಾವು ನೋಡೋದಾದರೆ ಫ್ರೆಂಡ್ಸ್, ಉತ್ತರದ ಪರ್ವತಗಳು ಪ್ರಪಂಚದ ಅತ್ಯಂತ ಎತ್ತರವಾದ ಹಿಮಾವೃತಗೊಂಡ ಅವಿಚ್ಛಿನ್ನವಾಗಿ ಹಬ್ಬಿಕೊಂಡಿರುವ ಇತ್ತೀಚಿನ ಮಡಿಕೆ ಪರ್ವತಗಳಾಗಿವೆ. ಸೊ ಫ್ರೆಂಡ್ಸ್, ಪರ್ವತಗಳು ಮೌಂಟೇನ್ಸ್, ಇತ್ತೀಚೆಗೆ ಮೌಂಟೇನ್ಸ್ಗಳನ್ನೆಲ್ಲ ಮಡಿಕೆ ಪರ್ವತಗಳಾಗಿವೆ ಅಂತಲೇ ಕರಿತಾ ಇದ್ದಾರಂತೆ. ಸೊ ಇತ್ತೀಚಿನ ಮಡಿಕೆ ಪರ್ವತಗಳು ಅಂತ ಏನಕ್ಕಪ್ಪ ಕರೀತಾರೆ ಅಂದರೆ, ಭೂ ಆಂತರಿಕ ಶಕ್ತಿಗಳಿಂದ ಶಿಲಾಪದರಗಳ ಮಡಚುವಿಕೆಯಿಂದ ನಿರ್ಮಾಣಗೊಂಡಿರುವಂತಹ ಪರ್ವತಗಳನ್ನ ಇತ್ತೀಚಿನ ಮಡಿಕೆ ಪರ್ವತಗಳು ಅಂದರೆ ಮಡಿಕೆ ಥರ ಮಡಚ್ಕೊಂಡಿರೋದಂತೆ. ಇದು ಭೂ ಆಂತರಿಕ ಶಕ್ತಿಗಳಿಂದ ಶಿಲಾಪದರಗಳ ಮಡಚುವಿಕೆಯಿಂದ ಇವನ್ನ ನಾವು ಮಡಿಕೆ ಪರ್ವತ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಈ ಪರ್ವತಗಳು ಭಾರತದ ಉತ್ತರ ಅಂಚಿನ ವಾಯುವ್ಯದಲ್ಲಿ ಪಾಮೀರ್ ಗ್ರಂಥಿ ಇದೆಯಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ ಹತ್ರ, ಅಲ್ಲಿಂದ ಪೂರ್ವಕ್ಕೆ ಅರುಣಾಚಲ್ ಪ್ರದೇಶದವರೆಗೂ ಹಬ್ಬಿದೆ. ಅಂದರೆ ಅಲ್ಲಿಗೆ ಜಮ್ಮು ಕಾಶ್ಮೀರದಿಂದ ಈ ಕಡೆ ಹಿಂಗೆ ಕೆಳಭಾಗಕ್ಕೆ ಪೂರ್ವದ ಕಡೆ ಗಂಟ ನಮ್ಮ ಉತ್ತರದ ಪರ್ವತಗಳು ಕಂಡು ಬರ್ತವೆ ಫ್ರೆಂಡ್ಸ್. ಸೊ ಮುಂದೆ ನೈಋತ್ಯ ದಿಕ್ಕಿಗೆ ಹೋದರೆ ಮಯನ್ಮಾರ್ವರೆಗೂ ಕೂಡ ಹಬ್ಬಿದೆ ಅಂತಲೇ ಹೇಳಿದ್ದಾರೆ. ಅದ್ರ ಕೆಳಗಡೆ ಅಂದರೆ ಅಲ್ಲಿ ಅರುಣಾಚಲ್ ಪ್ರದೇಶ ಇದೆಯಾ, ಅದ್ರ ಕೆಳಗಡೆವರೆಗೂ ಹಬ್ಬಿದೆ ಅಂತಲೇ ಹೇಳಿದ್ದಾರೆ. ಸೊ ಈ ಪರ್ವತಗಳು ಸುಮಾರು 2400 ಕಿಲೋಮೀಟರ್ ಉದ್ದ ಮತ್ತು 240ರಿಂದ 320 ಕಿಲೋಮೀಟರ್ ಅಗಲವನ್ನು ಹೊಂದಿವೆ. ಅವು ಉತ್ತರದ ಪರ್ವತಗಳು. ಸರಾಸರಿ ಎತ್ತರವು 6000 ಮೀಟರ್ಗಳಷ್ಟಿದ್ದು ಒಟ್ಟು 5 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿಕೊಂಡಿವೆ ಅಂತಲೇ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಉತ್ತರ ಪರ್ವತಗಳಲ್ಲಿ ನಾನು ಈಗಾಗಲೇ ಹೇಳಿದೆ, ಇದರಲ್ಲೂ ಕೂಡ ಭಾಗಗಳನ್ನಾಗಿ ವಿಂಗಡಿಸಿರ್ತಾರೆ ಫ್ರೆಂಡ್ಸ್. ಅದರಲ್ಲಿ 3 ಭಾಗಗಳು ಉತ್ತರ ಪರ್ವತಗಳನ್ನಾಗಿ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಫಸ್ಟ್ನೇದು ಬಂದು ಹಿಮಾಲಯದಾಚೆಯ ಪರ್ವತಗಳು, ನೆಕ್ಸ್ಟ್ ಒಂದು ಹಿಮಾಲಯಗಳು, ಮೂರನೇದು ಪೂರ್ವಾಚಲ ಅಥವಾ ಪೂರ್ವದ ಬೆಟ್ಟಗಳು. ಸೊ ನಾವೀಗ ಒಂದೊಂದನೇ ಇದರ ಉತ್ತರ ಹಿಮಾಲಯದ ಭಾಗಗಳನ್ನ ಒಂದೊಂದೇ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಸೊ ಫಸ್ಟ್ ಒಂದು ಬಂದು ಹಿಮಾಲಯದಾಚೆಯ ಪರ್ವತಗಳು. ಇವು ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಸಿಂಧೂ ನದಿ ಕಣಿಯವರೆಗೆ ಹಬ್ಬಿರುವ ಪರ್ವತ ಶ್ರೇಣಿಗಳಾಗಿವೆ. ಸೊ ಹಿಮಾಲಯದಾಚೆಯ ಪರ್ವತಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರಿಂದ ಸ್ಟಾರ್ಟ್ ಆಗಿ ಸಿಂಧೂ ನದಿ ಕಣಿಯವರೆಗೂ ಹಬ್ಬಿಕೊಂಡಿವೆ ಅಂತಲೇ ಹೇಳಿದ್ದಾರೆ ಫ್ರೆಂಡ್ಸ್. ಹಿಮಾಲಯದಾಚೆಗಳ ಪರ್ವತಗಳಲ್ಲಿ ಪ್ರಮುಖ ಪರ್ವತ ಶ್ರೇಣಿಗಳು ಕೂಡ ಹೊಂದಿವೆ. ಸೊ ಇದರಲ್ಲೂ ಕೂಡ ಈಗ ಮತ್ತೆ 3 ಪ್ರಮುಖ ಪರ್ವತ ಶ್ರೇಣಿಗಳನ್ನ ಹೊಂದಿದೆಯಂತೆ. ಸೊ ಕೇಳ್ಬೋದು, ಈಗ ಯಾವ್ಯಾವ ಕ್ವಶನ್ ಎಲ್ಲೆಲ್ಲಿ ಕೇಳ್ತಾರೆ ಅಂತ ನಿಮ್ಗೆ ಹೇಳೋದಕ್ಕಾಗಲ್ಲ, ಪ್ರತಿಯೊಂದನ್ನು ತಿಳ್ಕೊಬೇಕು. ಸೊ ನೀವು ಇದನ್ನು ಈಸಿಯಾಗಿ ನೋಟ್ಸ್ ಮಾಡ್ಕೊಬಿಡಿ. ಸೊ ನೀವು ಅದನ್ನು ಚಾರ್ಟ್ ಮೂಲಕ ನೋಟ್ ಮಾಡ್ಕೊಬಿಟ್ರೆ, ಈಗ ಉತ್ತರ ಪರ್ವತಗಳು ಅದರಲ್ಲಿ 3 ವಿಭಾಗಗಳು: ಹಿಮಾಲಯದಾಚೆಯ ಪರ್ವತಗಳು, ಹಿಮಾಲಯಗಳು, ಪೂರ್ವಾಚಲ. ಸೊ ಅದರಲ್ಲಿ ಫಸ್ಟ್ ಒನ್ ಹಿಮಾಲಯದಾಚೆಯದಲ್ಲಿ 3 ಪ್ರಮುಖ ಶ್ರೇಣಿಗಳು. ಸೊ ಹಾಗೆ ಪಾಯಿಂಟ್ ಮಾಡ್ಕೊಬಂದುಬಿಟ್ರೆ ನಿಮ್ಗೆ ಯಾವಾಗ ಒಮ್ಮೆ ತೆಗೆದು ನೋಡಿದ್ರೆ ಆರಾಮಾಗಿ ಈಸಿಯಾಗಿ ಅರ್ಥ ಮಾಡ್ಕೊಬಿಡ್ತೀರ ಫ್ರೆಂಡ್ಸ್. ಸೊ ಇದರಲ್ಲಿ ಪ್ರಮುಖ 3 ಪರ್ವತ ಶ್ರೇಣಿಗಳು ಯಾವ್ಯಾವಪ್ಪ ಅಂದರೆ ಕಾರಾಕೋರಂ ಶ್ರೇಣಿಗಳು, ಲಡಾಖ್ ಶ್ರೇಣಿಗಳು, ಜಸ್ಕಾರ್ ಶ್ರೇಣಿಗಳು. ಸೊ ಕಾರಾಕೋರಂ ಶ್ರೇಣಿ ಬಂದು ಬ್ಯಾಕ್ ಬೋನ್ ಆಫ್ ಏಷ್ಯಾ ಅಂತಲೇ ಕರೀತಾರೆ ಇದನ್ನು. ಕಾರಾಕೋರಂ ಶ್ರೇಣಿಯನ್ನು ನಾವು ಪರ್ವತ ಶ್ರೇಣಿಯನ್ನು ಏನಂತ ಕರೀತಾರೆ? ಬ್ಯಾಕ್ ಬೋನ್ ಆಫ್ ಏಷ್ಯಾ ಪರ್ವತ ಶ್ರೇಣಿ ಅಂತಲೇ ಕರೀತಾರೆ. ಸೊ ಈ ಥರ ಕೇಳ್ಬೋದು ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಇದು ಉನ್ನತ ಶಿಖರಗಳು ಮತ್ತು ಹಿಮನದಿಗಳನ್ನು ಹೊಂದಿದ ಶ್ರೇಣಿಯಾಗಿದೆ. ಓಕೆನಾ? ಸೊ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ 8011 ಮೀಟರ್ ಉದ್ದ ಆಗಿರುವಂಥ ಪರ್ವತ ಶ್ರೇಣಿ. ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ, ಪರ್ವತ ಶ್ರೇಣಿ ಯಾವುದಪ್ಪ ಅಂತ ಕೇಳಿದ್ರೆ K2 ಅಂತಲೇ ಇದೆ. ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಷ್ಟು ಮೀಟರ್ ಉದ್ದ ಇದೆ? 8011 ಮೀಟರ್ ಉದ್ದ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟು. ಮತ್ತು ಪ್ರಪಂಚದ 2ನೇ ಎತ್ತರವಾದ ಶಿಖರ ಇದು. K2 ಬಂದು ಪ್ರಪಂಚದಲ್ಲಿ ತಗೊಂಡ್ರೆ 2ನೇದು, ಭಾರತಕ್ಕೆ ಬಂದರೆ ಫಸ್ಟ್ ಒನ್ ಅತಿ ಎತ್ತರವಾದ ಶಿಖರ ಅಂತ ಕರೆಸ್ಕೊಂಡಿದೆ ಫ್ರೆಂಡ್ಸ್. ಈ ಒಂದು ಕಾರಾಕೋರಂ ಶ್ರೇಣಿಯಲ್ಲಿದೆ. ಸೊ ಈ ಒಂದು K2 ಎಲ್ಲಪ್ಪ ಕಂಡು ಬರುತ್ತೆ ಅಂದರೆ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುತ್ತೆ. ಸೊ ಇತರೆ ಪ್ರಮುಖ ಶಿಖರಗಳು ಏನು ಇಂಪಾರ್ಟೆಂಟ್ ಏನಲ್ಲ, ಬಟ್ ಆದರೂ ತಿಳ್ಕೊಂಡಿರಿ ಫ್ರೆಂಡ್ಸ್. ಬಟ್ ಹಿಮಾನದಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಭಾರತದ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ಹಿಮನದಿ ಯಾವುದು ಅಂತ ಕೇಳ್ತಾರೆ.
ಸಿಯಾಚಿನ್ ಅಂತ ಒಂದು ಪಾಯಿಂಟು ಬರ್ಕೊಳ್ಳಿ. ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಭಾರತದ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ಹಿಮನದಿ ಯಾವುದು? ಸಿಯಾಚಿನ್. ತಲೆ ಇಕ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಹಿಮನದಿ ಇದೆಯಲ್ಲ, ಇದು ಅತ್ಯಂತ ಎತ್ತರದಲ್ಲಿರುವ ಯುದ್ಧ ಮರುಭೂಮಿಯಾಗಿದೆ. ಸೊ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕಾರಾಕೋರಂ K2 ಎಲ್ಲಿ ಬರುತ್ತೆ, ಲಡಾಖ್ ಶ್ರೇಣಿ ಎಲ್ಲಿ ಬರುತ್ತೆ, ಜಸ್ಕರ್ ಎಲ್ಲಿ ಬರುತ್ತೆ, ನೇಪಾಳ್, ಭೂತಾನ್, ಇಲ್ಲೆಲ್ಲ ನಾನು ಹೇಳಿದ್ನಲ್ಲ ಮಾಯನ್ಮಾರ್ವರೆಗೂ ಹಿಮಾಲಯ ಪರ್ವತ ಶ್ರೇಣಿಗಳು ಹಬ್ಬಿವೆ ಅಂತ ನಾವು ಈಗಾಗಲೇ ನೋಡಿದ್ವಲ್ಲ. ಈ ಒಂದು ಏರಿಯಾದಲ್ಲಿ ಬರುತ್ತೆ. ನೀವು ಇಲ್ಲಿ ಹಿಮಾಲಯದ ನಕ್ಷೆ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟು ಹಿಮಾಲಯಗಳು. ಸೊ ನಾವೀಗ ಹಿಮಾಲಯದಾಚೆಯ ಪರ್ವತಗಳನ್ನ ನಾವು ನೋಡಿದೋ ಫಸ್ಟ್ನೇ ಭಾಗದಲ್ಲಿ, ಅದರದ್ದು ವಿಧಗಳಲ್ಲಿ. ನೆಕ್ಸ್ಟು ಹಿಮಾಲಯಗಳು ನಾವೀಗ ತಗೊಂಡ್ರೆ, ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಮತ್ತು ಹಿಮಾವೃತಗೊಂಡ ಹಿಮಾಲಯ ಅಥವಾ ಹಿಮದ ಮನೆ ಪರ್ವತಗಳಾಗಿವೆ. ಸೊ ಫ್ರೆಂಡ್ಸ್, ಇದು ಗೊಂಡ್ವಾನ ಅಥವಾ ಅಂಗಾರ ಭೂ ಅಂತರ್ಜನಿತ ಶಕ್ತಿಗಳ ಕಾರ್ಯಚಟುವಟಿಕೆಗಳಿಂದ ಮಡಿಕೆಗಳು ಮತ್ತು ಸ್ತರಭಂಗ ನಿರ್ಮಿತವಾಗಿವೆ. ಸೊ ಫ್ರೆಂಡ್ಸ್, ಹಿಮಾಲಯಗಳು ಯಾರಿಂದ ನಿರ್ಮಿತವಾಗಿದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋದಾದರೆ, ಗೊಂಡ್ವಾನ ಮತ್ತು ಅಂಗಾರ ಭೂಭಾಗಗಳ ಭೂ ಅಂತರ್ಜನಿತ ಶಕ್ತಿಗಳ ಕಾರ್ಯಚಟುವಟಿಕೆಗಳಿಂದ. ಶಕ್ತಿಗಳ ಅಂತಂದರೆ ಯಾವುದೇ ಶಕ್ತಿಗಳು? ಮಡಿಕೆಗಳು ಮತ್ತು ಸ್ತರಭಂಗ ಶಕ್ತಿಗಳ ಕಾರ್ಯಚಟುವಟಿಕೆಯಿಂದ ಹಿಮಾಲಯಗಳು ನಿರ್ಮಿತವಾಗಿದೆ ಫ್ರೆಂಡ್ಸ್. ಇದೊಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಇದು ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ಮೈದಾನದ ಉತ್ತರಕ್ಕಿದ್ದು, ಉತ್ತರದ ಚೀನಾ ಕಡೆಗೆ ಇಳಿಜಾರನ್ನು ಹೊಂದಿದ್ದು, ದಕ್ಷಿಣದ ಸಿಂಧು ಗಂಗಾ ಮೈದಾನದ ಕಡೆಗೆ ಕಡಿದಾದ ಇಳಿಜಾರನ್ನು ಹೊಂದಿದೆ. ಓಕೆನಾ ಫ್ರೆಂಡ್ಸ್? ಹಿಮಾಲಯ ಶ್ರೇಣಿಗಳು ಅಂದರೆ ಅದೊಂದು ಇಂಪಾರ್ಟೆಂಟ್ ಆಗಿಕೊಳ್ಳಿ. ಬಟ್ ಹಿಮಾಲಯದಲ್ಲಿ ಮತ್ತೆ 3 ಸಮಾನಾಂತರ ಸರಣಿಗಳಾಗಿ ಹಿಮಾಲಯಗಳನ್ನು ನಾವು ವಿಂಗಡಿಸ್ಬೋದು. ಸೊ ಅದರಲ್ಲಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿ, ಕೆಳ ಹಿಮಾಲಯ ಅಥವಾ ಹಿಮಾಚಲ, ಮೂರನೇದು ಬಂದು ಹೊರ ಹಿಮಾಲಯ ಅಥವಾ ಶಿವಾಲಿಕ್. ಸೊ ಹಿಮಾಲಯನ ಮತ್ತೆ 3 ಭಾಗ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ನೇದು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಅಂದರೆ ದೇವರ ವಾಸಸ್ಥಾನ ಅಂತ ಅರ್ಥ. ಓಕೆನಾ ಫ್ರೆಂಡ್ಸ್? ಸೊ ಮಹಾ ಹಿಮಾಲಯ ಸರಾಸರಿ ಎತ್ತರವು 6100 ಮೀಟರ್ಗಳಾಗಿದ್ದು 120ರಿಂದ 190 ಕಿಲೋಮೀಟರ್ ಅಗಲವಾಗಿದೆ. ಭಾರತದಲ್ಲಿರುವ ಮಹಾ ಹಿಮಾಲಯದ ಪ್ರಮುಖ ಶಿಖರಗಳೆಂದರೆ ಸಿಕ್ಕಿಂನಲ್ಲಿರುವ ಕಾಂಚನಗಂಗಾ, ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಮಹಾ ಹಿಮಾಲಯ ಪ್ರಮುಖ ಶಿಖರ, ಮಹಾ ಹಿಮಾಲಯ ಅಂತ ಕೇಳಿಬಿಟ್ಟು ಅದರಲ್ಲಿ ಪ್ರಮುಖ ಶಿಖರ ಯಾವುದು ಅಂತಂದರೆ ಸಿಕ್ಕಿಂನಲ್ಲಿರುವಂತಹ ಕಾಂಚನಗಂಗಾ. ಈ ಒಂದು ಕಾಂಚನಚುಂಗ ಬಂದು ತುಂಬ ಎಕ್ಸಾಮ್ಸಲ್ಲಿ ಈ ಒಂದು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಇದೊಂದು 8,598 ಮೀಟರ್, ಪ್ರಪಂಚದ 3ನೇ ಎತ್ತರವಾದ ಶಿಖರ. ಅಲ್ಲಿ ಪ್ರಪಂಚದ 2ನೇ ಶಿಖರ ನಾವು ನೋಡೋದು ಯಾವುದು? K2 ಕ್ಯಾರಿಕೋರಮ್ನಲ್ಲಿದೆ. ಕ್ಯಾರಿಕೋರಮ್ ಶ್ರೇಣಿಯಲ್ಲಿ K2 ಬರುತ್ತೆ. ಸೊ ಥರ್ಡ್ ಒನ್ ಬಂದು ಕಾಂಚನಚುಂಗ. ಓಕೆನಾ ಫ್ರೆಂಡ್ಸ್? ಇದು ಒಂದು ಕೂಡ ನೀವು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸಿಕ್ಕಿಂನಲ್ಲಿ ಬರುತ್ತೆ ಅಂತಲೇ ನೀವು ತಿಳ್ಕೊಂಡಿರಬೇಕು ಫ್ರೆಂಡ್ಸ್. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ಬೋದು. ಮಹಾ ಹಿಮಾಲಯ ಶಿಖರಗಳು. ಸೊ ಫಸ್ಟ್ ಬಂದು ಪ್ರಪಂಚಕ್ಕೆ ತಗೊಂಡ್ರೆ ಮೌಂಟ್ ಎವರೆಸ್ಟ್ 8,850 ಮೀಟರ್ ಉದ್ದವನ್ನು ಹೊಂದಿದೆ. ಸೊ ಸೆಕೆಂಡ್ ಬಂದು ಕಾಂಚನಚುಂಗ 8,598 ಮೀಟರ್ ಹೊಂದಿದೆ ಫ್ರೆಂಡ್ಸ್. ಸೊ ಇದಾದಮೇಲೆ ಮೌಂಟ್ ಎವರೆಸ್ಟ್ ಬಗ್ಗೆ ಸ್ವಲ್ಪ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಮಾಹಿತಿ, ಇದನ್ನು ನೀವು ತಿಳ್ಕೊಳ್ಳೇಬೇಕು. ಸೊ ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದ ಶಿಖರ ಸರ್ ಜಾರ್ಜ್ ಎವರೆಸ್ಟ್ ಅವರವರು ಗುರುತಿಸಿರುವಂತಹ ಮೌಂಟ್ ಎವರೆಸ್ಟ್ ಅಂತಲೇ ಕರೀತಾರೆ. ಇದನ್ನು ನೇಪಾಳದಲ್ಲಿ ಸಾಗರ ಮಾತಾ ಅಂತ ಕರೀತಾರಂತೆ. ಚೀನಾದಲ್ಲಿ ಚೊಮೊಲುಂಗ್ಮಾ ಅಥವಾ ಕ್ಯೋಮೊಲುಂಗ್ಮಾ ಎಂದು ಕರೆಯುವರಂತೆ. ಈ ಒಂದು ಮೌಂಟ್ ಎವರೆಸ್ಟ್ನ ಶಿಖರವನ್ನು ಚೀನಾದಲ್ಲಿ ಈ ಥರ ಕರೀತಾರೆ. ನೇಪಾಳದಲ್ಲಿ ನಮ್ಗೆ ಸಾಕಷ್ಟೆ. ನೇಪಾಳದಲ್ಲಿ ಅಂತ ಕರೀತಾರೆ ಸಾಗರ ಮಾತಾ ಅಂತ ಕರೀತಾರಂತೆ. ಈ ಪರ್ವತವನ್ನು ಮೊಟ್ಟ ಮೊದಲಿಗೆ ಪರ್ವತಾರೋಹಣ ಮಾಡಿದವರು. ಸೊ ಫಸ್ಟು ಪರ್ವತಾರೋಹಣ ಅಂದರೆ ಅಲ್ಲೋಗಿ ಬಾವುಟ ಹಾರಿಸಿದವರು ಯಾರಪ್ಪ ಅಂತಂದರೆ ತೆನ್ಸಿಂಗ್ ಮತ್ತು ಹೀಲರಿ. ಯಾವಾಗ? 29/5/1953 ಇಸ್ವಿ ಸಮೇತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಇದನ್ನು ಏರಿದ ಭಾರತದ ಪ್ರಪ್ರಥಮ ಮಹಿಳೆ ಬಜೇಂದ್ರಿ ಪಾಲ್. ಯಾವಾಗಪ್ಪ? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಮೌಂಟ್ ಎವರೆಸ್ಟ್ನ ಏರಿದಂತಹ ಭಾರತದ ಪ್ರಪ್ರಥಮ ಮಹಿಳೆ ಯಾರಪ್ಪ ಅಂತಂದರೆ ಬಜೇಂದ್ರಿ ಪಾಲ್. ಯಾವಾಗ ಇವರು ಮೌಂಟ್ ಎವರೆಸ್ಟ್ನ ಏರಿದರು? 23 ಮೇ 1984 ಇವರೊಂದು ಪ್ರಪ್ರಥಮ ಮಹಿಳೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ದಾರೆ. ಸೊ ಇದನ್ನು ಏರಿದ ಭಾರತದ ಅತ್ಯಂತ ಕಿರಿಯ ತರುಣ
ಸೊ ಚಿಕ್ಕ ಹುಡುಗ ಯಾರಪ್ಪ ಇದನ್ನು ಹತ್ತಿದ್ದಾರೆ ಅಂದರೆ ಅರ್ಜುನ್ ವಾಜಪೇಯಿ. ಯಾವಾಗ? 2010ರಲ್ಲಿ, 22/5/2010. ಸೊ ಫ್ರೆಂಡ್ಸ್, ಇವರೆಲ್ಲರೂ ಮೇ ತಿಂಗಳಲ್ಲೇ ಹತ್ತಿದ್ದಾರೆ. ಸೊ ಆ ಒಂದು ತಿಂಗಳಲ್ಲೂ ನಾವೀಗ ತಿಳ್ಕೊಬೇಕು ಏನಂದರೆ, ಆ ಒಂದು ತಿಂಗಳು ಮೌಂಟ್ ಎವರೆಸ್ಟ್ನ ಹೋಗೋ ತುಂಬ ಜನ ಭೇಟಿ ಮಾಡುವಂತಹ ಒಂದು ಕಾಲವಾಗಿದೆ ಅಂತಲೇ ನಾವು ಇಲ್ಲಿ ತಿಳ್ಕೊಬೋದು. ಇದನ್ನು ಏರಿದ ಪ್ರಪಂಚದ ಅತ್ಯಂತ ಕಿರಿಯ ಬಾಲಕ. ಸೊ ನಮ್ಮ ಭಾರತಕ್ಕೆ ತಗೊಂಡ್ರೆ ಕಿರಿಯ ಬಾಲಕ ಯಾರಪ್ಪ ಅಂದರೆ ಅರ್ಜುನ್ ವಾಜಪೇಯಿ. ಇಡೀ ಪ್ರಪಂಚಕ್ಕೆ ತಿಳ್ಕೊಂಡ್ರೆ, ಪ್ರಪಂಚನೇ ತಗೊಂಡ್ರೆ ಜೋರ್ಡಾನ್ ರೊಮಿರೋ 13 ವರ್ಷಕ್ಕೆ ಇವನು ಮೌಂಟ್ ಎವರೆಸ್ಟ್ನ ಬೆಟ್ಟನ ಏರಿದಂತೆ, ಶಿಖರನ ಏರಿದ್ದಾನೆ. ಸೊ ಅವನು ಕೂಡ 2010ರಲ್ಲೇ ಏರಿದ್ದಾರೆ. ನೋಡಿದ್ರೆ ಫ್ರೆಂಡ್ಸ್, ಈ ಒಂದು ಕಿರಿಯ ಬಾಲಕರು ತುಂಬಾ ಇಂಪಾರ್ಟೆಂಟು, ನಿಮಗೆ ಕ್ವಶನ್ಸ್ ಬರ್ತಿದ್ದಾವೆ. ಸೊ ಅದಾದಮೇಲೆ ಮುಂದೆ ನಾವು ತಿಳಿಯೋದಾದರೆ, ನೀವು ಇಲ್ಲಿ ನೋಡ್ತಾ ಇರೋದು ಮೌಂಟ್ ಎವರೆಸ್ಟ್ ಬೆಟ್ಟ ಯಾವ ರೀತಿ ಇದೆ. K2 ಬೆಟ್ಟ ನಾವು ನೋಡಿದ್ವಲ್ಲ, ಮೌಂಟ್ ಗಾಡ್ವಿನ್ ಆಸ್ಟನ್ನು, ಮತ್ತು ಮೌಂಟ್ ಕಾಂಚನಚುಂಗ ಬೆಟ್ಟ, 3 ಬೆಟ್ಟಗಳ ಒಂದು ನಿಮ್ಮ ಹತ್ರ ಫೋನ್ ಇದೆಯಲ್ವಾ, ನೀವು ಆರಾಮಾಗಿ ಅದ್ರ ಬಗ್ಗೆ ನೋಡ್ಕೊಂಡು ತಿಳ್ಕೊಬೋದು. ಸೊ ನೀವು ಇಲ್ಲಿ ಪಿಕ್ಚರ್ಸ್ನ ನೋಡಿ ಫ್ರೆಂಡ್ಸ್. ಸೊ ಸೆಕೆಂಡ್ ಒನ್ನು ನಾವೀಗ ಇಲ್ಲಿ ಫಸ್ಟ್ ಒನ್ ನೋಡಿದಾಯಿತು. ನಾವೀಗ ಇಂಥರಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಫಸ್ಟು ಹಿಮಾದ್ರಿ ಬೆಟ್ಟಗಳನ್ನ ನಾವು ನೋಡಿದಾಯಿತು. ಸೆಕೆಂಡ್ ಒಂದು ಕೆಳ ಹಿಮಾಚಲ ಪ್ರದೇಶಗಳು. ಸೊ ಈ ಒಂದು ಕೆಳ ಹಿಮಾಲಯ ಇದು ಉತ್ತರದಲ್ಲಿ ಮಹಾ ಹಿಮಾಲಯ ಮತ್ತು ದಕ್ಷಿಣದಲ್ಲಿ ಹೊರ ಹಿಮಾಲಯ ಅಥವಾ ಶಿವಾಲಿಕ್ ಮಧ್ಯದಲ್ಲಿ ಈ ಒಂದು ಕೆಳ ಹಿಮಾಲಯ ಕಂಡು ಬರ್ತದಂತೆ ಫ್ರೆಂಡ್ಸ್. ಈ ಒಂದು ಇದರ ಎತ್ತರ ಸುಮಾರು 1500ರಿಂದ 4500 ಮೀಟರ್ಗಳಾಗಿದ್ದು, ಸುಮಾರು 60ರಿಂದ 80 ಕಿಲೋಮೀಟರ್ ಅಗಲವಾಗಿದೆ ಅಂತೆ ಫ್ರೆಂಡ್ಸ್. ಇದರಲ್ಲಿ ಮೇಯ್ನ್ ಏನಪ್ಪ ಬರುತ್ತೆ ಅಂದರೆ, ಕೆಳ ಹಿಮಾಲಯ ಇದರಲ್ಲೆಲ್ಲ ತುಂಬ ಅದರೊಂದು ಒಂದು ಏರಿಯಾ ಬರುತ್ತಲ್ಲ, ಆ ಒಂದು ಏರಿಯಾದ ಹೆಸರು ಕೇಳ್ತಾರೆ ಇಂಪಾರ್ಟೆಂಟಾಗಿ, ಅಷ್ಟೇ ಫ್ರೆಂಡ್ಸ್, ಇನ್ಯಾವುದು ಕೇಳೋದಿಲ್ಲ. ಇದರಲ್ಲಿ ಪ್ರಮುಖ ಪರ್ವತ ಶ್ರೇಣಿಗಳೆಂದರೆ ಫಿರ್ ಪಂಜಾಲ್, ಧೌಲ್ಧರ್, ನಾಗ್ಟಿಬಾ. ಇದು ಏನು ಮಾಡ್ತಾರೆ ಅಂದರೆ, ಸೊ ಈ ಒಂದು ಹೆಸರು ಡೈರೆಕ್ಟ್ ಕೊಟ್ಬಿಟ್ಟು ನಮ್ಮ ಭಾರತದ ಅಥವಾ ಎಲ್ಲಿ ಬರುತ್ತೆ ಇದೊಂದು ಹಿಮಾಲಯನ ಅಂತ ಅಂದ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೇಳ್ಬೋದು. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಲೇ ಹೇಳೋದಕ್ಕೆಲ್ಲ ಆಗೋದಿಲ್ಲ ಫ್ರೆಂಡ್ಸ್. ಸೊ ಈ ಪ್ರತಿಯೊಂದು ತಿಳ್ಕೊಂಡಿರಿ. ಸೊ ಇಲ್ಲಿರುವ ಪ್ರಮುಖ ಗಿರಿಧಾಮಗಳೆಂದರೆ ಶಿಮ್ಲಾ ಕೇಳ್ಬೋದು. ಶಿಮ್ಲಾ ಅಂದರೆ ಏನು? ಗಿರಿಧಾಮ, ಹಿಮಾಲಯ ಈ ಥರ ಕೇಳ್ಬೋದು. ಸೊ ಆವಾಗ ನೀವು ಗಿರಿಧಾಮ ಅಂತ ತಿಳ್ಕೊಂಡ್ರೆ ಶಿಮ್ಲಾ, ಮುಜೌರಿ, ರಾಣಿಖೇತ್, ನೈನಿತಾಲ್, ಆಲ್ಮೋರಾ, ಚಕ್ರಾತ್, ಡಾರ್ಜಿಲಿಂಗ್ನ ಗಿರಿಧಾಮ ಅಂತಲೂ ಕರೀತಾರೆ. ಓಕೆನಾ? ಕೆಳ ಹಿಮಾಲಯಗಳು ಕಣಿವೆಗಳಿಗೆ ಹೆಸರಾಗಿವೆ. ಸೊ ಕಣಿವೆಗಳಿಗೆ ಕೆಳ ಹಿಮಾಲಯಗಳು ಹೆಸರಾಗಿದೆ ಅಂತಲೇ ತಿಳ್ಕೊಬೋದು. ನೆಕ್ಸ್ಟು ಥರ್ಡ್ ಒನ್ ಹೊರ ಹಿಮಾಲಯ ಎಲ್ಲಪ್ಪ ಕಂಡಿದೆ ಅಂದರೆ, ಇವು ಅತ್ಯಂತ ಹೊರಭಾಗದಲ್ಲಿದ್ದು ಕೆಳ ಹಿಮಾಲಯ ದಕ್ಷಿಣಕ್ಕಿವೆ, ಆಪೋಸಿಟ್ ಇದಾವಂತೆ. ಇವುಗಳನ್ನು ಶಿವಾಲಿಕ್ ಎಂದು ಕರೆಯುವರು. ಶಿವಾಲಿಕ್ ಬೆಟ್ಟಗಳು ಅಂತ ಅಂದರೆ ಹೊರವಲಯದಲ್ಲಿರುವಂತಹ ಹಿಮಾಲಯ ಬೆಟ್ಟಗಳು. ಓಕೆನಾ ಫ್ರೆಂಡ್ಸ್? ಶಿವಾಲಿಕ್ ಬೆಟ್ಟಗಳು ಅಂತಲೇ ಕರೀತಾರೆ. ವಾಯುವ್ಯದಲ್ಲಿ ಜಮ್ಮು ಕಾಶ್ಮೀರದಿಂದ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸುವುದಂತೆ. ಇದು ಕೂಡ ಸರಾಸರಿ 600ರಿಂದ 1500 ಮೀಟರ್ಗಳಾಗಿದ್ದು, ಅಗಲವು 15ರಿಂದ 50 ಕಿಲೋಮೀಟರ್ಗಳಾಗಿದೆ. ಶಿವಾಲಿಕ್ ಬೆಟ್ಟಗಳು ಕೆಳ ಹಿಮಾಲಯ ಮತ್ತು ಮಹಾ ಹಿಮಾಲಯಗಳಿಂದ ಹರಿದು ಬರುವ ನದಿಗಳು ಹೊತ್ತು ತಂದು ಸಂಚಯಿಸಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿವೆ. ಶಿವಾಲಿಕ್ ಬೆಟ್ಟಗಳು ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ. ಸೊ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಶಿವಾಲಿಕ್ ಮತ್ತು ಕೆಳ ಹಿಮಾಲಯಗಳ ಮಧ್ಯದಲ್ಲಿ ಸಮತಟ್ಟಾದ ತಳವನ್ನು ಹೊಂದಿದ ಕಣಿವೆಗಳಿದ್ದು, ಅವುಗಳನ್ನು ಡೂನ್ಸ್ಗಳೆಂದು ಕರೆಯುವರು. ಡೂನ್ಸ್ಗಳು ಎಲ್ಲಿ ಕಂಡುಬರುತ್ತವೆ? ಶಿವಾಲಿಕ್ ಬೆಟ್ಟದಲ್ಲಿ ಕಂಡುಬರುತ್ತವೆ. ಓಕೆನಾ ಫ್ರೆಂಡ್ಸ್? ಇಲ್ಲಿರೋ ಪ್ರಮುಖ ಡೂನ್ಸ್ಗಳು ಅಂತ ಕೇಳ್ತಾರೆ, ಅಥವಾ ಇವುಗಳಲ್ಲಿ ಯಾವುವು ಡೂನ್ಸ್ಗಳಾಗಿವೆ ಅಂತಲೂ ಕೇಳ್ಬೋದು. ಸೊ ಅದಕ್ಕೆ ನಾವಿಲ್ಲಿ ಉದಾಂಪುರ, ಕೋಟ್ಲಿ, ಡೆಹ್ರಾಡೂನ್. ಅತ್ಯಂತ ದೊಡ್ಡದಾದ ಡೂನ್ ಯಾವುದು ಅಂದರೆ ಡೆಹ್ರಾಡೂನ್. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಕೋಟಾ, ಪಾಟ್ಲಿ, ಚೌಕಂಬ ಇತ್ಯಾದಿ. ಸೊ ಇದಾದಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ C1 ನಾವು ಆವಾಗಲೇ ಹಿಮಾಚಲ ಪ್ರದೇಶದ ನೋಡಿದ್ವಲ್ಲ, ನಾವು ಪೂರ್ವಾಚಲ ಅಥವಾ ಪೂರ್ವದ ಬೆಟ್ಟಗಳು ನಾವಿಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಈ ಮೇಲಿನ ಪರ್ವತ ಶ್ರೇಣಿಗಳಾದರೆ ಭಾರತದ ಈಶಾನ್ಯ ಭಾಗದಲ್ಲಿ ಕೆಲವು ಬೆಟ್ಟಗಳು ಕಂಡು ಬರ್ತವೆ. ಸೊ ನಾವು ಇಷ್ಟೊತ್ತು ನೋಡಿದ್ದು ಪರ್ವತ ಶ್ರೇಣಿಗಳು, ಹಿಮಾಲಯಗಳು, ಹಿಮಾದ್ರಿ ಬೆಟ್ಟಗಳು, ಶಿವಾಲಿಕ್ ಬೆಟ್ಟಗಳು. ಸೊ ಇವಾಗ ನಾವು ಪೂರ್ವದಲ್ಲಿ ಕಂಡುಬರುವಂತಹ ಬೆಟ್ಟಗಳನ್ನ, ಪೂರ್ವಾಚಲ ಬೆಟ್ಟಗಳನ್ನ ನಾವು ಇಲ್ಲಿ ಅದ್ರ ಬಗ್ಗೆ ಕೂಡ ತಿಳ್ಕೊಂಡಿರ್ಬೇಕು ಫ್ರೆಂಡ್ಸ್. ನಾವು ದಕ್ಷಿಣ, ಉತ್ತರ ಇದರಲ್ಲೆಲ್ಲ ಯಾವ್ಯಾವ ಬೆಟ್ಟಗಳು ಬರ್ತವೆ, ಯಾವ್ಯಾವ ಹಿಮಾಚಲ ಪ್ರದೇಶಗಳು, ಯಾವ್ಯಾವ ಶಿಖರಗಳು, ಅದ್ರ ಬಗ್ಗೆ ನಾವು ಇವತ್ತು ಪ್ರಾಕೃತಿಕ ಪರಿಸರನ ನಾವು ತಿಳ್ಕೊತಾ ಇದ್ದೀವಿ. ನಮ್ಮ ಪರಿಸರದಲ್ಲಿರುವಂತಹ ಪ್ರಾಕೃತಿಕ ನದಿ ವ್ಯವಸ್ಥೆ, ಮರುಭೂಮಿ ವ್ಯವಸ್ಥೆ, ಪ್ರಸ್ಥಭೂಮಿಗಳು,
ಇದ್ರ ಬಗ್ಗೆಲ್ಲ ನಾವು ತಿಳ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್? ಈಗ ಪೂರ್ವದ ಬೆಟ್ಟಗಳು ಯಾವ್ಯಾವಪ್ಪ ಅಂತಂದರೆ, ಪ್ರಮುಖ ಶ್ರೇಣಿಗಳು ಅಥವಾ ಬೆಟ್ಟಗಳೆಂದರೆ ಡಾಫ್ಲಾ, ಮೀರಿ, ಮಿಶ್ಮಿ ಬೆಟ್ಟಗಳು, ಪಟಕಾಯಿ ಬಮ್ ಅರುಣಾಚಲ ಪ್ರದೇಶದಲ್ಲಿದೆ. ನಾಗಾ ಬೆಟ್ಟಗಳು ಕೇಳ್ತಾರೆ ಫ್ರೆಂಡ್ಸ್. ನಾಗಾ ಬೆಟ್ಟಗಳು ನಾಗಾಲ್ಯಾಂಡಲ್ಲಿ ಕಂಡುಬರ್ತವೆ. ಮಿಜೋ ಬೆಟ್ಟಗಳು ಮಿಜೋರಾಂನಲ್ಲಿ ಕಂಡುಬರ್ತದೆ. ಮಿಕ್ಕೀರ್ ಬೆಟ್ಟಗಳು ಅಸ್ಸಾಂನಲ್ಲಿ ಕಂಡುಬರ್ತವೆ. ಸೊ ಇವೆಲ್ಲ ಕ್ವಶನ್ ಕೊಟ್ಬಿಡ್ತಾರೆ, ಏನು ಗೊತ್ತಿಲ್ಲ. ನಾಗಾ ಬೆಟ್ಟಗಳು ಎಲ್ಲೋ ಒಂದು ಕಡೆ, ಯಾವುದೋ ಒಂದು ಕಡೆ ಜಿಯೋಗ್ರಫಿ ಕ್ವಶನ್ಸಲ್ಲಿ ನಾನು ನೋಡಿದ್ದೀನಿ. ತುಂಬ ಎಕ್ಸಾಮ್ಸ್ ನೀವು ಲಾಸ್ಟು ಒಂದು 5-10 ಇಯರ್ಸ್ ಪ್ರತಿಯೊಂದು KPSC ಎಕ್ಸಾಮ್ಸೇ ಆಗಿರ್ಬೋದು, KS ಎಕ್ಸಾಮೇ ಆಗಿರ್ಬೋದು, KA ಎಕ್ಸಾಮ್ ಆಗಿರ್ಬೋದು, ಯಾವ್ದು ಎಕ್ಸಾಮ್ಸ್ ನಡೆಸುತ್ತೋ ಅದು ಪ್ರತಿಯೊಂದು ಎಕ್ಸಾಮ್ಸ್ ಒಂದೇ ಒಂದು ಕ್ವಶನ್ ಪೇಪರಲ್ಲಿ ಆದರೂ ಈ ಬೆಟ್ಟಗಳ ಬಗ್ಗೆ ಬಂದೇ ಬಂದಿರುತ್ತೆ ಫ್ರೆಂಡ್. ಓಕೆನಾ ಫ್ರೆಂಡ್ಸ್? ದಯವಿಟ್ಟು ಓದ್ಕೊಳ್ಳಿ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓದಬೇಕು, ಓದಲೇಬೇಕು, ಅರ್ಥ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಸೊ ಗಾರೋ ಅಥವಾ ಖಾಸಿ ಅಥವಾ ಜೈಂತಿಯಾ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡುಬರ್ತವಂತೆ. ಇವು ದೇಶದಲ್ಲಿ ಅತ್ಯಧಿಕ ಮಳೆ ಪಡೆದುಕೊಳ್ಳುತ್ತವೆ. ಇವೆಲ್ಲ ನೋಡಿ, ಪೂರ್ವದ ಬೆಟ್ಟಗಳು ಅತಿ ಹೆಚ್ಚು ಮಳೆ ಹುಯ್ಯೋ ಸ್ಥಳ ಯಾವುದು? ಪೂರ್ವದ ಬೆಟ್ಟಗಳಲ್ಲಿ. ಅನೇಕ ಜನಾಂಗಗಳು ಅಂದರೆ ಅಲೆಮಾರಿ ಜನಾಂಗಗಳು ಇಲ್ಲಿ ವಾಸ ಮಾಡ್ತಾರೆ ಅಂತಲೇ ಹೇಳಿದ್ದಾರೆ. ಸೊ ಹಿಮಾಲಯ ಪ್ರಾದೇಶಿಕ ವಿಭಾಗಗಳು. ನೆಕ್ಸ್ಟು ಹಿಮಾಲಯ ಪ್ರಾದೇಶಿಕ ವಿಭಾಗಗಳು ಯಾವಪ್ಪ ಅಂತಂದರೆ, ಕಾಶ್ಮೀರ ಹಿಮಾಲಯ ಅಂತ ಕರೀತಾರೆ, ಹಿಮಾಚಲ ಪ್ರದೇಶ ಹಿಮಾಲಯ ಅಂತ ಕರೀತಾರೆ, ಕುಮಾವುನ್ ಹಿಮಾಲಯ, ಮಧ್ಯದ ಅಥವಾ ಸಿಕ್ಕಿಂ ಹಿಮಾಲಯ, ಪೂರ್ವ ಹಿಮಾಲಯ. ಸೊ ಹಿಮಾಲಯನೂ ಕೂಡ ಹಿಮಾಲಯದಲ್ಲೂ ಪ್ರಾದೇಶಿಕ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಫ್ರೆಂಡ್ಸ್. ಕಾಶ್ಮೀರ ಹಿಮಾಲಯದಲ್ಲಿ ಏನೇನು ಕಂಡುಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿರುವ ಸುಮಾರು 700 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿವೆ ಕಾಶ್ಮೀರ ಹಿಮಾಲಯಗಳು. ಎಲ್ಲಿ ಬರ್ತವೆ ಅಂತಂದರೆ ಜಮ್ಮು ಕಾಶ್ಮೀರಲ್ಲಿ ಕಂಡುಬರುತ್ತವೆ. ಸೊ ಈ ಕಾಶ್ಮೀರ ಹಿಮಾಲಯದಲ್ಲಿರುವ ಪ್ರಮುಖ ಸರಣಿಗಳೆಂದರೆ ಕಾಕೋರಾಮ್, K2 ಇದೆ, ಲಡಾಖ್ ನಿಮಗೆಲ್ಲ ಗೊತ್ತಿದೆ, ಜಾಸ್ಕರ್ ಮತ್ತು ಫಿರ್ಫಂಜಾಲ್ ಇವೆಲ್ಲನೂ ಕಾಶ್ಮೀರ ಹಿಮಾಲಯದಲ್ಲೇ ಕಂಡುಬರುತ್ತವೆ. ಸೊ ಇದೊಂದು ಮೇಯ್ನ್, ಇದರಲ್ಲಿ ಏನಪ್ಪ ನಾವು ತಿಳ್ಕೊಬೇಕಂತಂದರೆ, ಕಾಶ್ಮೀರ ಹಿಮಾಲಯದ ಈಶಾನ್ಯ ಭಾಗ ಲಡಾಖ್ ಭಾರತದ ಅತ್ಯಂತ ಶೀತ ಪ್ರದೇಶವಾಗಿದೆ. ಲಡಾಖ್ ಎಲ್ಲರೂ ಹೋಗ್ತಿದ್ದೀರಲ್ಲ ರೈಡರ್ಸು ಪ್ರತಿಯೊಂದು, ಅದು ಒಂದು ಭಾರತದ ಅತ್ಯಂತ ಶೀತ ಪ್ರದೇಶ. ಅದು ಕಾಶ್ಮೀರ ಹಿಮಾಲಯ ಪರ್ವತ ಶ್ರೇಣಿಗಳ ಭಾಗಗಳಲ್ಲಿ ಕಂಡುಬರುತ್ತದೆ. ಸೊ ಮಹಾ ಹಿಮಾಲಯ ಮತ್ತು ಕಾಕೋರಾಮ್ ಶ್ರೇಣಿಗಳ ಮಧ್ಯದಲ್ಲಿದೆ ಲಡಾಖ್ ಎಲ್ಲಪ್ಪ ಇದೆ ಅಂದರೆ ಮಹಾ ಹಿಮಾಲಯದಲ್ಲಿ ಅಥವಾ K2 ಸೆಂಟ್ರಲ್ಲಿ ಬರ್ತದೆ. ಕಾರೇವಾಸ್ ಕಾಶ್ಮೀರ ಹಿಮಾಲಯದ ವಿಶೇಷ ಲಕ್ಷಣವಾಗಿದೆ. ಕಾರೇವಾಸ್ ಯಾವ ಹಿಮಾಲಯ ಲಕ್ಷಣವಾಗಿದೆ? ಕಾರೇವಾಸ್ ಎಲ್ಲೂ ಕಂಡುಬರುತ್ತದೆ? ಇದು ಜಮ್ಮು ಕಾಶ್ಮೀರ ಹಿಮಾಲಯ ನಡುವೆ ಕಂಡುಬರುತ್ತದೆ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಇಲ್ಲಿ ಕಾರೇವಾಸ್ ಬಗ್ಗೆ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್. ಕಾಶ್ಮೀರ ಕಣಿವೆ ಅಂತಲೇ ಫೇಮಸ್ ಆಗಿದೆ ಅಂತ ಹೇಳಿದ್ದಾರೆ. ಕಾಶ್ಮೀರ ಕಣಿವೆ ಅಂತ ಯಾವುದನ್ನು ಕರೀತಾರೆ? ಕಾರೇವಾಸ್, ಕಾಶ್ಮೀರ ಕಣಿವೆ. ಇದು ರೇವೆ, ಮರಳು ಮತ್ತು ಜೇಡಿ ಮಣ್ಣಿನಿಂದ ಕೂಡಿದೆ ಅಂತ ಫ್ರೆಂಡ್ಸ್. ಈ ಒಂದು ಹಿಮಾಲಯ ಪರ್ವತದಲ್ಲಿ ರೇವೆ, ಮರಳು ಅಥವಾ ಜೇಡಿಯಿಂದ ಕೂಡಿದೆಯಂತೆ. ಇದರಲ್ಲಿ ಏನಪ್ಪ ಬೆಳೀತಾರೆ ಅಂತಂದರೆ ಬಾದಾಮಿ, ಕೇಸರಿ, ಸೇಬು, ಪೇರು ಹಣ್ಣು ಮುಂತಾದ ಸಾಗುವಳಿಗೆ ಇದು ಫೇಮಸ್ ಆಗಿದೆ ಅಂತಲೇ ಹೇಳಿದ್ದಾರೆ. ಸೊ ಇನ್ನೊಂದು ಬನಿಹಾಲ್ ಕಣಿವೆ ಮಾರ್ಗ ಫಿರ್ಫಂಜಾಲ್ ಶ್ರೇಣಿಯ ಮೂಲಕ ಹಾದು ಹೋಗುತ್ತೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ನಡುವೆ ಜಮ್ಮುವಿನಿಂದ ಶ್ರೀನಗರ ನಡುವೆ ಅಂತ ಇರುವಂತಹ ಆ ಒಂದು ರೋಡ್ನಲ್ಲಿ ಬನಿಹಾಲ್ ಕಣಿವೆ ಮಾರ್ಗ ಕಂಡುಹಿಡಿಯುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 11.21 ಕಿಲೋಮೀಟರ್ ರೈಲ್ವೆ ಟನಲ್ ಕೂಡ ಮಾರ್ಗವನ್ನು ನಿರ್ಮಿಸಿದ್ದಾರೆ. ಇದು ದೇಶದ ಅತ್ಯಂತ ಉದ್ದವಾದ ರೈಲ್ವೆ ಟನಲ್ ಆಗಿದ್ದು ಕಾಜಿಗುಂಡ ಮತ್ತು ಬನಿಹಾಲ್ಗಳ ಮಧ್ಯೆ ನಿರ್ಮಿಸಲಾಗಿದೆ. ಸೊ ಫ್ರೆಂಡ್ಸ್, ಇದು ಮೈನು ಭಾರತೀಯ ರೈಲ್ವೆಯು ಪ್ರಯಾಣದ ದೂರವನ್ನು ಕಡಿಮೆ ಮಾಡಲು ಟನಲ್ ಕೂಡ ಮಾಡಿದರಂತೆ. ಅತ್ಯಂತ ಉದ್ದವಾದ ಟನಲ್ ಎಲ್ಲಿ ಇರೋದು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಬನಿಹಾಲ್ ಕಣಿವೆ ಮಾರ್ಗ ನಡುವೆ ಕಂಡುಬರುತ್ತೆ. 11.5 ಕಿಲೋಮೀಟ್ರ್ ಇರೋವಂಥ ಒಂದು ದೊಡ್ಡ ಟನಲ್ ಎಲ್ಲಪ್ಪ ಇದೆ ಅಂತ ಅಂದರೆ ಬನಿಹಾಲ್ ಕಣಿವೆ ಮಾರ್ಗದಲ್ಲಿ ಕಂಡುಬರುತ್ತೆ. ಅದು ಕಾಶ್ಮೀರದಲ್ಲಿ. ಓಕೆನಾ ಫ್ರೆಂಡ್ಸ್, ಇದೊಂದು ಇಂಪಾರ್ಟೆಂಟು. ಸೊ ನೆಕ್ಸ್ಟು ಇದರಲ್ಲಿ ಫಸ್ಟ್ ಒನ್ ಆಯಿತು. ನಾವೀಗ ಕಾಶ್ಮೀರ ಹಿಮಾಲಯ ಆಯಿತು. ಇದಾದಮೇಲೆ ಹಿಮಾಚಲ ಹಿಮಾಲಯ ಬಂದು ಪಂಜಾಬ್ನ ಕೆಳಭಾಗದಲ್ಲಿದ್ದು ಹಿಮಾಲಯದ 3 ಸರಣಿಗಳನ್ನು ಮಹಾ ಹಿಮಾಲಯ, ಕೆಳ ಹಿಮಾಲಯ ಮತ್ತು ಶಿವಾಲಿಕ್ ಒಳಗೊಂಡಿದೆ. ಇಲ್ಲಿ ಸುಂದರವಾದ ಕುಲು, ಕಾಂಗ್ರಾ, ಲಾಹುಲ್ ಮತ್ತು ಸ್ಪೀಟಿ ಕಣಿವೆಗಳಿದ್ದು ಹಣ್ಣಿನ ತೋಟಗಳು ಮತ್ತು ಸುಂದರ ದೃಶ್ಯಾವಳಿಗೆ ಹೆಸರುವಾಸಿಯಾಗಿದೆ. ಓಕೆ ಫ್ರೆಂಡ್ಸ್, ಶಿಮ್ಲಾ ಎಲ್ಲ ಅದನ್ನು ಆವಾಗಲೇ ಹೇಳಿದ್ನಲ್ಲ, ಗಿರಿಧಾಮಗಳು ಇಲ್ಲೇ ಕಂಡು ಬರ್ತವೆ ಅಂತೆ. ಸೊ ಕುಮಾವುನ್ ಹಿಮಾಲಯ
ಇವು ಪಶ್ಚಿಮದಲ್ಲಿ ಸಟ್ಲೇಜ ನದಿಯಿಂದ ಪೂರ್ವದಲ್ಲಿ ಕಾಳಿ ನದಿವರೆಗೆ ವಿಸ್ತರಿಸಿದೆ. ಸೊ ಇಲ್ಲಿನ ಪ್ರಮುಖ ಶಿಖರಗಳೆಂದರೆ ನಂದಾದೇವಿ, ಕಾಮೇಟ್, ತ್ರಿಶೂಲ, ಬದ್ರಿನಾಥ, ಕೇದಾರನಾಥ, ಗಂಗೋತ್ರಿ. ಸೊ ಈ ಒಂದು ಕೇದಾರನಾಥ ಇದರಲ್ಲೆಲ್ಲ ಕಂಡುಬರುವುದು ಕುಮಾವುನ್ ಹಿಮಾಲಯ. ಸೊ ಅಲ್ಲೆಲ್ಲ ಕೇದಾರನಾಥ್ ಹೋದಾಗೆಲ್ಲ ನಮಗೆಲ್ಲ ಕಂಡು ಬರುತ್ತಲ್ಲ, ಆ ಒಂದು ಯಾವುದು ಹಿಮಾಲಯ ಕೆಳಗಡೆ ಬರುತ್ತಪ್ಪ ಅಂತಂದರೆ ಕುಮಾವುನ್ ಹಿಮಾಲಯ ಕೆಳಗಡೆ ಕಂಡು ಬರ್ತವೆ ಫ್ರೆಂಡ್ಸ್. ಸೊ ಪುಷ್ಪ ಕಣಿವೆ ಒಂದೇ ಒಂದು ಇಲ್ಲಿ ಇಂಪಾರ್ಟೆಂಟ್. ವ್ಯಾಲಿ ಆಫ್ ಫ್ಲವರ್ಸ್ ಅಂತಲೇ ಕರೀತಾರೆ. ಎಲ್ಲಿ ಕಂಡು ಬರುತ್ತೆ? ಉತ್ತರಾಖಂಡ್ ವ್ಯಾಲಿ ಆಫ್ ಫ್ಲವರ್ಸ್ ಕಂಡು ಬರೋದು ಪುಷ್ಪ ಕಣಿವೆ, ಅಥವಾ ಕನ್ನಡದಲ್ಲಿ ಎಲ್ಲಪ್ಪ ಕಂಡು ಬರುತ್ತೆ ಅಂತಂದರೆ ಉತ್ತರಾಖಂಡ್. ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಪುಷ್ಪ ಕಣಿವೆ ಆಗಿದೆ. ನೋಡಿ ಫ್ರೆಂಡ್ಸ್, ಆಲ್ಪೈನ್ ಹೂವುಗಳು ಮತ್ತು ವೈವಿಧ್ಯವಾದ ಸಸ್ಯಗಳಿವೆ. ಇದು ಅನೇಕ ಬಣ್ಣಗಳ ವಿವಿಧ ಹೂವುಗಳು, ವೇಳೆಯಾದಂತೆ ಬಣ್ಣಗಳನ್ನು ಬದಲಾಯಿಸುವ ಹೂವುಗಳನ್ನು ಹೊಂದಿದೆ. ವಾವ್! ಟೈಮ್ ಟು ಟೈಮ್ ಚೇಂಜ್ ಆಗೋ ಹೂವುಗಳನ್ನು ಈ ಒಂದು ಪುಷ್ಪ ಕಣಿವೆ ಹೊಂದಿದೆ ಅಂತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒಂದು ಲಾಸ್ಟ್ ಒಂದು ಮಧ್ಯದ ಅಥವಾ ಸಿಕ್ಕಿಂ ಹಿಮಾಲಯಗಳು. ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಪ್ರಪಂಚದ ಎತ್ತರವಾದ ಶಿಖರಗಳು ಇದೇ ಭಾಗದಲ್ಲಿವೆ. ಆವಾಗಲೇ ಹೇಳಿದ್ನಲ್ಲ ನಾನು, ಎತ್ತರವಾದ ಶಿಖರಗಳು. K2 ಈ ಪ್ರದೇಶದಲ್ಲಿ 2 ಪ್ರಸಿದ್ಧ ನಾಥುಲಾ ರೇಷ್ಮೆ ಮಾರ್ಗ ಮತ್ತು ಜಲೆಫ್ಲಾ ಭಾರತದಲ್ಲಿ ಅತ್ಯಂತ ದೊಡ್ಡದು ಎಂಬ ಕಣಿವೆ ಮಾರ್ಗಗಳಿವೆ. ಸಿಕ್ಕಿಂನಲ್ಲಿ ಹಿಮಾಲಯಗಳ ಇಳಿಜಾರುಗಳಲ್ಲಿ ಚಹಾ ತೋಟಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಸ್ಸಾಂ ಅಥವಾ ಪೂರ್ವ ಹಿಮಾಲಯಗಳು ನೆಕ್ಸ್ಟ್ ಒಂದು ನೋಡೋದಾದರೆ ನಾವಿಲ್ಲಿ ರಾಜ್ಯಗಳಲ್ಲಿ ತೀಸ್ತಾ ನದಿಯಿಂದ ಬ್ರಹ್ಮಪುತ್ರ ನದಿ ಕಣಿವೆವರೆಗೂ ವಿಸ್ತರಿಸಿದೆ. ಪ್ರಮುಖ ಕಣಿವೆ ಮಾರ್ಗಗಳೆಂದರೆ, ಸೊ ಫ್ರೆಂಡ್ಸ್ ನೀವೇನಪ್ಪ ಅಂತಂದರೆ ಯಾವ್ಯಾವ ಮೇಯ್ನು ಸಿಕ್ಕಿಂ ಹಿಮಾಲಯ ಇದೆ, ಅಸ್ಸಾಂ ಪೂರ್ವ ಹಿಮಾಲಯಗಳಿದೆ. ಸೊ ಇವೆಲ್ಲ ಮೇಯ್ನಾಗಿ ನೀವು ತಿಳ್ಕೊಂಡ್ರೆ ಸಾಕು. ಅದರೊಳಗಡೆ ಇರೋ ಪಾಯಿಂಟ್ಸ್ನ ಆಮೇಲೆ ಡೀಟೇಲಾಗಿ ಆರಾಮಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಫಸ್ಟ್ ಮೇಯ್ನ್ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಹಿಮಾಲಯದ ಪ್ರಮುಖ ಸರೋವರಗಳು. ಹುಲಾಲ್ ಸರೋವರ ಭಾರತದ ಅತ್ಯಂತ ದೊಡ್ಡ ಸಿಹಿ ಶುದ್ಧ ನೀರಿನ ಸರೋವರ. ಹುಲಾರ್ ಭಾರತದ ಅತಿ ದೊಡ್ಡ ಸಿಹಿ ಮತ್ತು ಶುದ್ಧ ನೀರಿನ ಸರೋವರ ಈ ಹುಲಾರ್ ಸರೋವರ ಆಗಿದೆ ಫ್ರೆಂಡ್ಸ್. ಅದಾದಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ಕಂಡುಬರುತ್ತೆ. ದಾಲ್ ಸರೋವರ ಭಾರತದ ದೊಡ್ಡ ಪ್ರವಾಸಿಗಳ ಆಕರ್ಷಣೆಯ ಸರೋವರ ಮತ್ತು ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ. ವಾವ್! ನೋಡಿ ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟು. ಸೊ ಭಾರತದ ಬಗ್ಗೆ ತಿಳ್ಕೊಂಡ್ರೆ ನಾವು ಈ ಥರ ತಿಳ್ಕೊಬೇಕು, ಓಕೆನಾ? ಅದೇ ನಾವು ವರ್ಲ್ಡಲ್ಲೇ ಬಂದರೆ ನಾವು ಭಾರತದಲ್ಲಿ ಹುಲಾಲ್ ಸರೋವರ ಆಗಿದೆ. ಸೊ ವರ್ಡ್ಗೆ ನಾವೇನಾದರೂ ಬಂದರೆ, ಒಂದು ಸೆಕೆಂಡ್ ಫ್ರೆಂಡ್ಸ್ ಹೇಳ್ತೀನಿ. ಸೊ ಫ್ರೆಂಡ್ಸ್ ಬನ್ನಿ ಮತ್ತೆ ನೋಡಿ ಫ್ರೆಂಡ್ಸ್, ಜಮ್ಮು ಕಾಶ್ಮೀರದಲ್ಲಿ ಯಾವುದಿದೆ? ದಾಲ್ ಸರೋವರ ಇದೆ. ಸೊ ಲೋಕ್ಟಕ್ ಸರೋವರ, ಸೊ ಇದು ಮೇಯ್ನ್ ಲೋಕ್ಟಕ್. ತೇಲುತ್ತಿರುವ ರಾಷ್ಟ್ರೀಯ ಉದ್ಯಾನವನ ಕೈಬುಲ್ ಲಮ್ಜಾವೋ ಅಂತಲೂ ಕೂಡ ಇದನ್ನು ಕರೀತಾರೆ. ಲೋಕ್ಟಕ್ ಇದು ಬಂದು ಮಣಿಪುರದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಇದನ್ನು ಪ್ರಮುಖ ಇಂಪಾರ್ಟೆಂಟ್ ಯಾಕಂತಂದರೆ ತೇಲುತ್ತಿರುವ ರಾಷ್ಟ್ರೀಯ ಉದ್ಯಾನವನ ಕೈಬುಲ್ ಲಮ್ಜಾವೋ ಅಂತಲೇ ಇದನ್ನು ಕರೀತಾರೆ. ಇದು ಒಂದು ಇಂಪಾರ್ಟೆಂಟು. ಹಿಮಾಲಯದ ಪ್ರಮುಖ ಧಾರ್ಮಿಕ ಕೇಂದ್ರಗಳು: ವೈಷ್ಣೋ ದೇವಿ ಮತ್ತು ಅಮರನಾಥ ಗುಹೆ, ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್, ಬದ್ರಿನಾಥ್, ಹೇಮಾಕುಂಡ್ ಸಾಹಿಬ್ ಇವೆಲ್ಲ ಪ್ರಮುಖ ಧಾರ್ಮಿಕ ಕೇಂದ್ರಗಳು. ಸೊ ಅಲ್ಲೆಲ್ಲ ದೇವರುಗಳು ಇದ್ದಾವಲ್ಲ, ಇವು ಹಿಮಾಲಯದಲ್ಲಿ ಕಂಡುಬರುವಂತಹ ದೇವಸ್ಥಾನಗಳು ಇರುವಂತಹ ಒಂದು ಪ್ಲೇಸಸ್.
ಸೊ ಇದಾದಮೇಲೆ ಫ್ರೆಂಡ್ಸ್ ನಾವು ಮುಂದೆ ಹಿಮಾಲಯದ ಮಹತ್ವ ಈ ಒಂದು ನೋಟ್ಸ್ನಲ್ಲಿ ನೀವು ಕಂಪ್ಲೀಟಾಗಿ ಓದ್ಕೋಬೋದು. ಹಿಮಾಲಯದಲ್ಲಿ ಯಾವ್ಯಾವ ಫೆಸಿಲಿಟೀಸ್ ಇರುತ್ತೆ, ನೈಸರ್ಗಿಕ ಗಡಿಯಂತಿದ್ದು ಪರಕೀಯರ ದಾಳಿಯನ್ನು ತಡೆಯುತ್ತದೆ. ಸೊ ಇದೆಲ್ಲ ತುಂಬಾ ನೋಟ್ಸ್ ಇರುತ್ತೆ, ಪಾಯಿಂಟ್ಸ್ ಹಿಮಾಲಯದ ಬಗ್ಗೆ ನೀವು ಬೇಕು ಅಂದರೆ ತಿಳ್ಕೊಬೋದು. ಓಕೆನಾ. ಸೊ ಇದಾದಮೇಲೆ ನಾವಿಲ್ಲಿ ಇವುಗಳ ಖನಿಜ ಉಗ್ರಾಣವಾಗಿವೆ. ಇವು ತಾಮ್ರ, ಸೀಸ, ಸತು, ನಿಕ್ಕಲ್, ಯುರೇನಿಯಮ್ಮು ಇವೆಲ್ಲವೂ ಸಿಗುತ್ತಂತೆ ಫ್ರೆಂಡ್ಸ್. ದಟ್ಟವಾದ ಅರಣ್ಯ ಸಂಪತ್ತನ್ನು ಹೊಂದಿದೆ. ಅನೇಕ ವನ್ಯಜೀವಿಗಳು, ವನ್ಯ ಪ್ರಾಣಿಗಳು ವಾಸಸ್ಥಾನವಾಗಿದೆ. ಸೊ ಇದಾದಮೇಲೆ ಅಲ್ಲಿ ಚಹಾ, ಸೇಬು, ಚೆರ್ರಿ, ಪೇರು, ಬಾದಾಮಿ ಮುಂತಾದವುಗಳನ್ನು ಹಿಮಾಲಯದಲ್ಲಿ ಆ ವಾಯುಗುಣ ತಕ್ಕಂತೆ ಆ ಬೆಳೆಗಳನ್ನು ಕೂಡ ಬೆಳೀತಾರಂತೆ. ಸೊ ಪ್ರಮುಖ ಗಿರಿಧಾಮಗಳು, ಧಾರ್ಮಿಕ ಕ್ಷೇತ್ರಗಳು ಕೂಡ ಹಿಮಾಲಯದಲ್ಲಿ ಕಂಡುಬರುತ್ತವೆ. ನಿಮಗೆ ಈಗಾಗಲೇ ನಾವು ನೋಡ್ಕೊಬಂದು. ಸೊ ಇಲ್ಲಿ ಕೂಡ ಕ್ರೀಡಾ ಚಟುವಟಿಕೆಗಳು, ಮನೋರಂಜನೆ ಕೂಡ ನಡೆಸ್ತಾರಂತೆ. ತೆಪ್ಪ, ಗ್ಲೈಂಡಿಂಗ್, ಪರ್ವತಾರೋಹಣ, ಟ್ರೆಕ್ಕಿಂಗು ಮುಂತಾದ ಕ್ರೀಡಾ ಚಟುವಟಿಕೆಗಳನ್ನ ಇಲ್ಲಿನ ಜನರಿಗೆ ಮನೋರಂಜನೆ ಆಗಲಿ ಅಂತ ಕೂಡ ಹಿಮಾಲಯದಲ್ಲಿ ನಡೆಸ್ತಾರೆ. ಸೊ ಇದಾದಮೇಲೆ ಉತ್ತರದ ಮಹಾ ಮೈದಾನಗಳು. ನಮ್ಮ ಭಾರತದ ಪ್ರಾಕೃತಿಕ ಭೂಭಾಗಗಳನ್ನು ನಾವು ವಿಂಗಡಿಸಿದ್ದೀವಲ್ಲ 4 ಭಾಗ. ಸೊ ಅದರಲ್ಲಿ ನಾವೀಗ ಸೆಕೆಂಡ್ ಒನ್ ಬಂದು, ಯಾವಾಗ ನಾವು ಉತ್ತರದ ಹಿಮಾಲಯಗಳು ನೋಡಿದ್ದಾಯಿತು. ಸೊ ಈಗ ಸೆಕೆಂಡ್ ಒನ್ ಉತ್ತರದ ಮಹಾ ಮೈದಾನಗಳು. ಸೊ ಭಾರತದ ಉತ್ತರದ ಮಹಾ ಮೈದಾನವು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಮತ್ತು ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯದಲ್ಲಿರುವ ಮತ್ತು ಅವುಗಳನ್ನು ಪ್ರಕ್ರಿಯಿಸುವ ವಲಯಗಳಾಗಿದೆ. ಈ ಮೈದಾನವು ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಒತ್ತು ತಂದು ಸಂಚಯಿಸಿದ ಮಣ್ಣಿನಿಂದ ನಿರ್ಮಿತವಾಗಿದೆ. ಮಹಾ ಮೈದಾನಗಳು ಆದ್ದರಿಂದ ಇದನ್ನು ಸಿಂಧೂ, ಗಂಗಾ, ಬ್ರಹ್ಮಪುತ್ರ ಮೈದಾನವೆಂದು ಸಹ ಕರೀತಾರೆ. ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ 2400 ಕಿಲೋಮೀಟರ್ ಉದ್ದವಾಗಿದ್ದು 240ರಿಂದ 320 ಕಿಲೋಮೀಟರ್ ಅಗಲವಾಗಿ ಉತ್ತರದ ಮಹಾ ಮೈದಾನಗಳು ಕಂಡುಬರುತ್ತವಂತೆ. ಇಲ್ಲಿನ ಮಹಾ ಮೈದಾನದ ಆಳ ಬಂದ್ಬಿಟ್ಟು 1300ರಿಂದ 1400 ಮೀಟರ್ಗಳಷ್ಟು ಸರಾಸರಿ ಆಳವನ್ನು ಹೊಂದಿವೆ ಅಂತಲೇ ಹೇಳಿದ್ದಾರೆ ಫ್ರೆಂಡ್ಸ್. ಉತ್ತರದ ಮಹಾ ಮೈದಾನವು ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಅಸ್ಸಾಂಗಳ ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಸೊ ಇದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಉತ್ತರ ಪ್ರದೇಶದ ಉತ್ತರ ಮೈದಾನದ ಎಲ್ಲೆಲ್ಲಿ ಕಂಡುಬರುತ್ತದೆ ಅಂತ ನಾವಿಲ್ಲಿ ನೋಡ್ತಾ ಇರೋದು 1, 2, 3 ಅಂತ ಹಾಕಿದ್ದಾರೆ. ಸೊ ನಾವಿಲ್ಲಿ ಇಷ್ಟೊಂದು ನೋಡಿದ್ವಲ್ಲ, ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಉತ್ತರಾಖಂಡ್. ಸೊ ನಾವಿಲ್ಲಿ ನೋಡಿ ಅಸ್ಸಾಂ, ಈ ಒಂದು ಗ್ರೀನ್ ಕಲರ್ ಏನೇನಿರುತ್ತೋ ಅದೆಲ್ಲ ಮಹಾ ಮೈದಾನಗಳು, ಉತ್ತರದ ಮಹಾ ಮೈದಾನಗಳು. ಸೊ ಅವುಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದ್ಯಾವುದಪ್ಪ ಅಲ್ಲಿ ಹಾಕಿದ್ದಾರೆ ನೋಡಿ. ಫಸ್ಟ್ ಒನ್ ಬಾಬರ್ ಮೈದಾನ, ಇದು ಇಂಪಾರ್ಟೆಂಟ್. ಮ್ಯಾಪಲ್ಲಿ ನೀವು ನೋಡ್ತಾ ಇರೋದು 1, 2, 3. ಫಸ್ಟ್ ಒನ್ ಬಾಬರ್ ಮೈದಾನ. ಬಾಬರ್ ಮೈದಾನ ಎಲ್ಲಿ ಕಂಡುಬರುತ್ತೆ ಅಂತಲೂ ಕೇಳ್ಬೋದು. ಶಿವಾಲಿಕ್ ಬೆಟ್ಟಗಳ ಪಾದ ಭಾಗಗಳಲ್ಲಿ ಸಿಂಧೂ ನದಿ ಕಣಿವೆಯಿಂದ ತೀಸ್ತಾ ನದಿ ಕಣಿವೆವರೆಗೆ ವಿಸ್ತರಿಸಿದೆ. ಈ ಒಂದು ಮರುಭೂಮಿಯಲ್ಲಿ ಜಲ್ಲಿ ಮತ್ತು ದಪ್ಪ ಶಿಲಾಚೂರುಗಳನ್ನು ಒಳಗೊಂಡಿದೆ. ಓಕೆನಾ ಫ್ರೆಂಡ್ಸ್. ಸೊ ಆದರೆ ದೊಡ್ಡ ಮರಗಳು ವ್ಯಾಪಕವಾಗಿ ಬೇರು ಬಿಟ್ಟುಕೊಂಡು ಬೆಳೆದಿರುತ್ತವೆ. ಸೊ ಇದು ಕೃಷಿಗೆ ಇದು ಸೂಕ್ತವಲ್ಲ. ಯಾಕಪ್ಪ ಅಂತಂದರೆ ದೊಡ್ಡ ಮರಗಳು ಬೇರನ್ನ ಹೂಡ್ಕೊಂಡು ಈ ಒಂದು ಮೈದಾನದಲ್ಲಿ ಬೆಳೆದುಕೊಂಡಿರುತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಕೃಷಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಒಂದು ತೆರಾಯಿ ಮೈದಾನ. ಇದು ಬಾಬರ್ ಮೈದಾನದ ದಕ್ಷಿಣ ದಿಕ್ಕಿಗಿದೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒನ್ಗೆ ದಕ್ಷಿಣ ದಿಕ್ಕಿಗಿದೆ. ವಿಶಾಲವಾದ ಜೌಗು ಪ್ರದೇಶವಾಗಿದೆ. ಜೌಗು ಪ್ರದೇಶ ಹಿಂಗೆ ಹೋದ ನದಿಗಳು ಇಲ್ಲಿ ಪುನಃ ಮೇಲಕ್ಕೆ ಬರುವವು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ವೆರಿ ವೆರಿ ಬ್ಯೂಟಿಫುಲ್ ಆಗಿರುವಂತಹ ನಮ್ಮ ಇಂಡಿಯಾದಲ್ಲಿ ತುಂಬಾ ಪ್ರಾಕೃತಿಕ ಏನಪ್ಪ ಅಂತಂದರೆ ಪ್ರದೇಶಗಳನ್ನ ಹೊಂದಿದೆ. ಸೊ ಅಲ್ಲಿಗೆಲ್ಲ ಒಮ್ಮೆ ಭೇಟಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಮೂರನೇದು ಬಂದು ಬಾಂಗರ್ ಮೈದಾನ. ಈ ಒಂದು ಬಾಂಗರ್ ಮೈದಾನ ಬಗ್ಗೆ ತುಂಬಾ ಕ್ವಶನ್ಸ್ ನಾನು ಕೂಡ ನೋಡಿದ್ದೀನಿ. ಸೊ ಈ ವಿಧದ ರೇವೆ ಮಣ್ಣು ಹಳೆಯ ರೇವೆಯ ಸಂಚಯನದಿಂದ ನಿರ್ಮಿತವಾಗಿರುವುದು. ಇದು ಮೈದಾನದಲ್ಲಿ ಪ್ರವಾಹ ಮಟ್ಟಕ್ಕಿಂತ ಮೇಲ್ಪಟ್ಟಿರುತ್ತದೆ. ಜೇಡಿ ಮಣ್ಣಿನಿಂದ ಹೊಂದಿದೆ. ಬಾಂಗರ್ ಮೈದಾನ ಜೇಡಿ ಮಣ್ಣಿನಿಂದ ಹೊಂದಿದೆ. ಓಕೆನಾ ಫ್ರೆಂಡ್ಸ್. ಇಂಪಾರ್ಟೆಂಟ್. ಕಾದರ್ ಮೈದಾನ ಅಂತ ಇದೆ. ಕಾದರ್ ಮೈದಾನನ ನದಿಗಳ ಪ್ರವಾಹ ಮೈದಾನದಲ್ಲಿರೋ ಹೊಸ ರೇವೆಯನ್ನು ಕಾದರ್ ಮೈದಾನ ಅಂತ ಕರೀತಾರೆ. ಪ್ರತಿ ವರ್ಷವೂ ಹೊಸ ರೇವೆ ಬರುತ್ತದಂತೆ ಫ್ರೆಂಡ್ಸ್. ಇದಾದಮೇಲೆ ಪ್ರಾಕೃತಿಕ ಗುಣಗಳನ್ನಾಧರಿಸಿ ಉತ್ತರ ಮೈದಾನಗಳನ್ನ ನೋಡಿ, ಪ್ರತಿಯೊಂದರಲ್ಲೂ ವಿಭಾಗಗಳನ್ನು ಮಾಡಿದ್ದಾರೆ. ಅಲ್ಲಿ ಹಿಮಾಲಯಗಳನ್ನ ಪ್ರತಿಯೊಂದರಲ್ಲೂ ಭಾಗಗಳಾಗಿ ಮಾಡ್ಕೊಬಂದರು. ಸೊ ಈಗ ನಿಮಗಿಲ್ಲಿ ಮೈಂಡು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಚಾರ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಇಂಡಿಯಾ ಮ್ಯಾಪ್ ಇಟ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ನೀವೊಂದು ನಿಮ್ಗೆ ಹ್ಯಾಂಡ್ ನೋಟ್ಸ್ ಮಾಡ್ಕೊಳ್ಳಿ. ಚಾರ್ಟ್ ಬರೆದ್ಬಿಟ್ಟು ಪ್ರತಿಯೊಂದು ಬರೀ ನಮ್ಮ ಅದರಲ್ಲಿ ಇಂಪಾರ್ಟೆಂಟ್ ಏನು ಚಾರ್ಟ್,
ಬೇಕಾದರೆ ನಿಮಗೆ ಕಂಪ್ಲೀಟ್ ಅದು ಚಾರ್ಟ್ ಬೇಕು ಅಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಪ್ರಾದೇಶಿಕ ಉತ್ತರ ಮೈದಾನದ ಭಾಗಗಳು ಎಷ್ಟಿವೆ? ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಅದರಲ್ಲಿ ಈ ಮೈದಾನವು 3 ರಾಜ್ಯಗಳಲ್ಲಿ ಅಂದರೆ ರಾಜಸ್ಥಾನ್, ಪಂಜಾಬ್, ಹರಿಯಾಣಗಳಲ್ಲಿ ವ್ಯಾಪಿಸಿದೆ. ಸೊ ಪಶ್ಚಿಮ ಮೈದಾನ. ಸೊ ಅದರಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಪಂಜಾಬ್ ಹರಿಯಾಣ ಮೈದಾನವು ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳ ಸಂಚಯನದಿಂದ ಕಾರ್ಯನಿರ್ಮಿತವಾಗಿದೆ. ಸೊ ಇಷ್ಟೇ ಸಾಕು. ಈ ಮೈದಾನದ ಬಗ್ಗೆ ಪ್ರಮುಖ ಮೈದಾನಗಳು ಯಾವುದ್ಯಾವುದು ಎಲ್ಲಿ ಕಂಡು ಬರ್ತವೆ ಇಷ್ಟು ತಿಳ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಮೈದಾನದ ಬಗ್ಗೆ. ಸೊ ಅದಾದಮೇಲೆ ಮಧ್ಯ ಮೈದಾನ ಅಥವಾ ಗಂಗಾ ಮೈದಾನ. ಗಂಗಾ ಮೈದಾನವು ಪಶ್ಚಿಮ ಯಮುನಾ ನದಿಯಿಂದ ಬಾಂಗ್ಲಾದೇಶದ ಪಶ್ಚಿಮ ಗಡಿಯವರೆಗೆ ವಿಂಗಡಿಸಿದೆ. ಸೊ ಕೇಳ್ಬೋದು, ಗಂಗಾ ಮೈದಾನವು ಎಲ್ಲಿ ಕಂಡು ಬರುತ್ತದೆ, ಯಾವ ನದಿಯ ಮೂಲಕ ಹಾದು ಹೋಗುತ್ತದೆ? ಯಮುನಾ ನದಿ ಅಂತ ನೀವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್. ಸೊ ಇದಾದಮೇಲೆ ಇಲ್ಲಿ ಗಂಗಾ ಮೈದಾನ ಯಾವ್ಯಾವ ರಾಜ್ಯಗಳ ನಡುವೆ ಹಾದು ಹೋಗುತ್ತದೆ ಅಂತಲೇ ವ್ಯಾಪಿಸಿದೆ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ, ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಸೊ ಅದಾದಮೇಲೆ ಕೆಳಮಟ್ಟದ ಗಂಗಾ ಮೈದಾನವು ಕೆಲವು ಕಾವಲುಗಳ ಜಾಲವನ್ನು ಹೊಂದಿದೆ. ಸೊ ಇದೊಂದು ಗಂಗಾ ಮೈದಾನ ಅಥವಾ ಮಧ್ಯ ಮೈದಾನದಲ್ಲಿ ಮೇಯ್ನ್ ಕ್ವಶನ್ಸ್ ಏನಪ್ಪ ಅಂತಂದರೆ, ಗಂಗಾ ಮತ್ತು ಬ್ರಹ್ಮಪುತ್ರಗಳೆರಡೂ ಸೇರಿಕೊಂಡು ಕೆಳಪಾತ್ರದಲ್ಲಿ ಸುಂದರ್ಬನ್ ಮುಕ್ಕಜ ಭೂಮಿಯನ್ನು ನಿರ್ಮಿಸಿವೆ. ಸುಂದರ್ಬನ್ಸ್ ಸರೋವರ, ಸುಂದರ್ಬನ್ಸ್ ಮೈದಾನ ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸುಂದರ್ಬನ್ಸ್ ಯಾವ್ಯಾವ ನದಿಗಳು ಮೈದಾನಗಳು ಸೇರಿ ಮಾಡಿವೆ? ಗಂಗಾ ಮತ್ತು ಬ್ರಹ್ಮಪುತ್ರಗಳ ನಡುವೆ ಕಂಡುಬರೋದು ಸುಂದರ್ಬನ್ಸ್ ಸರೋವರಗಳು, ಮೈದಾನಗಳು. ಮುಕ್ಕಜ ಭೂಮಿ ಅಂತಲೇ ಕರೀತಾರೆ ಸುಂದರ್ಬನ್ಸ್ನ. ಇದು ಪ್ರಪಂಚದ ಅತ್ಯಂತ ದೊಡ್ಡ ಮುಕ್ಕಜ ಭೂಮಿಯಾಗಿದೆ. ಯಾವುದು? ಸುಂದರ್ಬನ್ಸ್. ಓಕೆನಾ ಫ್ರೆಂಡ್ಸ್? ಅದು ಯಾವ್ಯಾವ ನದಿಗಳ ನಡುವೆ ಕಂಡುಬರುತ್ತೆ? ಗಂಗಾ ಮತ್ತು ಬ್ರಹ್ಮಪುತ್ರ. ಸೊ ಥರ್ಡ್ ಒನ್ ನಾವು ನೋಡೋದಾದರೆ ಪೂರ್ವ ಮೈದಾನ ಅಥವಾ ಬ್ರಹ್ಮಪುತ್ರ ಮೈದಾನ. ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇರೋದು ಬ್ರಹ್ಮಪುತ್ರ ನದಿಯು ಪರ್ವತಗಳಿಂದ ಹರಿದು ಬರುವಾಗ ಕೆಂಪು ಮಣ್ಣನ್ನು ಹೊತ್ತು ತಂದು ಈ ಮೈದಾನದಲ್ಲಿ ಸಂಚರಿಸುತ್ತದೆ. ಆದ್ದರಿಂದ ಈ ಮೈದಾನವನ್ನು ಕೆಂಪು ಮೈದಾನ ಅಂತಲೂ ಕೂಡ ಕರೀತಾರಂತೆ. ಓಕೆನಾ? ಬ್ರಹ್ಮಪುತ್ರ ಮೈದಾನವನ್ನು ಕೆಂಪು ಮೈದಾನ ಅಂತಲೂ ಕರೀತಾರೆ. ಇದು ಎಲ್ಲಪ್ಪ ಬರುತ್ತೆ ಅಂದರೆ ಅಸ್ಸಾಂ ಕಣಿವೆ ಹತ್ರ ಈ ಒಂದು ಬ್ರಹ್ಮಪುತ್ರ ಮೈದಾನ ಕಂಡು ಬರ್ತವಂತೆ. ಮಜುಲಿ ಭಾರತದ ಅತ್ಯಂತ ದೊಡ್ಡ ಮತ್ತು ಪ್ರಪಂಚದ 2ನೇ ದೊಡ್ಡ ನದಿ ದ್ವೀಪವಾಗಿದೆ. ಇಂಪಾರ್ಟೆಂಟ್. ಮಜುಲಿ ಬಂದು ಭಾರತದ ಅತ್ಯಂತ ದೊಡ್ಡ ಮತ್ತು ಪ್ರಪಂಚದ 2ನೇ ದೊಡ್ಡ ನದಿ ದ್ವೀಪವಾಗಿದೆ ಮಜುಲಿ ದ್ವೀಪ. ಸೊ ಇಂಪಾರ್ಟೆಂಟು. ಸೊ ಉತ್ತರ ಮಹಾಮೈದಾನದ ಮಹತ್ವ. ಸೊ ನಾವು ಈಗಾಗಲೇ ಹಿಮಾಲಯದ ಮಹತ್ವ ತಿಳ್ಕೊಬಂದಿದ್ದೀವಿ. ಸೊ ಇದನ್ನು ಅದೇ ರೀತಿ ತಿಳ್ಕೊಂಡು ನಿಧಾನಕ್ಕೆ ನೀವು ನೋಟ್ಸ್ PDF ಡೌನ್ಲೋಡ್ ಮಾಡಿಕೊಂಡು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಆ PDF ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ನಿಮ್ಗೆ ಯಾವ ರೀತಿ ಪಾಯಿಂಟ್ಸ್ ಬೇಕೋ ಅದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಉತ್ತರ ಮಹಾಮೈದಾನ ಮಹತ್ವ ನೋಡೋದಾದರೆ, ಉತ್ತರ ಫಲವತ್ತಾದ ಮಣ್ಣು, ಸಮತಟ್ಟಾದ ಮೇಲ್ಮೈ ಮತ್ತು ಸರ್ವಕಾಲಿಕ ನದಿಗಳನ್ನು ಹೊಂದಿದ್ದು ಕೃಷಿಗೆ ಸೂಕ್ತವಾಗಿದೆ. ಓಕೆನಾ? ಅಲ್ಲಿ ಒಂದು ಬಾಬರ್ ಮೈದಾನ ಒಂದು ಕೃಷಿಗೆ ಸೂಕ್ತವಲ್ಲ, ಇನ್ನೆಲ್ಲದೂ ಕೃಷಿಗೆ ಸೂಕ್ತವಾಗಿರುವಂತಹ ಮೈದಾನಗಳು. ಸೊ ಮೈದಾನ ಸಾರಿಗೆ ಮತ್ತು ಸಂಪರ್ಕಗಳ ಅಭಿವೃದ್ಧಿಗೆ ನೆರವಾಗಿದೆ. ಸೊ ಇದಾದಮೇಲೆ ಇಲ್ಲಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮಹತ್ವ ಕೂಡ ಇದೆ. ಸೊ ಕಲೆ, ಕರಕುಶಲತೆ, ಸಂಗೀತ, ಗೃಹ ಉಪಯೋಗಿ ವಸ್ತುಗಳು ಮುಂತಾದವುಗಳನ್ನು ಕೂಡ ಇಲ್ಲಿ ತಯಾರಿಸ್ತಾರೆ ಅಂತಲೇ ಹೇಳಿದ್ದಾರೆ. ಸೊ ಥರ್ಡ್ ಒನ್ ಬಂದು ಭಾರತದ ಪ್ರಾಕೃತಿಕ ಭೂಭಾಗಗಳಲ್ಲಿ ವಿಧಗಳಾಗಿ ವಿಂಗಡಿಸಿರೋದು 4. ಹಿಮಾಲಯ, ಸೆಕೆಂಡ್ ಒನ್ನು ಉತ್ತರದ ಮಹಾಮೈದಾನ, ಥರ್ಡ್ ಒನ್ ಬಂದು ಪರ್ಯಾಯ ಪ್ರಸ್ಥಭೂಮಿ. ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಪ್ರಸ್ಥಭೂಮಿಗಳು ಯಾವ್ಯಾವಿದೆ, ಎಷ್ಟು ಕಿಲೋಮೀಟರ್ ಹಬ್ಕೊಂಡಿದೆ ಅಂತೆಲ್ಲ ನಾವೆಲ್ಲ ನೋಡೋಣ ಬನ್ನಿ. ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಭೌಗೋಳಿಕ ವಿಭಾಗವಾಗಿದೆ. ಸೊ 16 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಆಧರಿಸಿದೆ. ಇದು ಸರಾಸರಿ ಎತ್ತರವು 600ರಿಂದ 900 ಮೀಟರ್ಗಳಷ್ಟಿದ್ದು ತಲೆ ಕೆಳಗಾದ ತ್ರಿಭುಜಾಕಾರದಲ್ಲಿ ಇರುತ್ತದೆ ಪರ್ಯಾಯ ಪ್ರಸ್ಥಭೂಮಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯಾಪಲ್ಲಿ ಕಾಣ್ತಾ ಇದೆ ನಿಮಗೆ ಪರ್ಯಾಯ ಪ್ರಸ್ಥಭೂಮಿ ಯಾವ ರೀತಿ ಇದೆ, ತ್ರಿಭುಜ ಆಕಾರದಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ತ್ರಿಭುಜ ಆಕಾರದಲ್ಲಿ ತಲೆ ಕೆಳಗಾಗಿ ಮಾಡಿರುವಂಥ ತ್ರಿಭುಜ ಆಕಾರದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಕಂಡುಬರುತ್ತದೆ. ಎಲ್ಲೆಲ್ಲಪ್ಪ ಕಂಡುಬರುತ್ತದೆ ಅಂತ ನೋಡೋದಾದರೆ, ನಾವು ಉತ್ತರದಲ್ಲಿ ಅಗಲವಾದ ತಳವನ್ನು, ದಕ್ಷಿಣದಲ್ಲಿ ತುದಿಯನ್ನು ನಿರ್ಮಿಸಿರುವುದು. ದಕ್ಷಿಣದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಕಡೆ ತುದಿ ಇದೆ, ಉತ್ತರದಲ್ಲಿ ಅಗಲವಾದ ತಳವನ್ನು ಹೊಂದಿದೆ. ಕರೆಕ್ಟು, ನಾವು ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ವಾಯುವ್ಯದಲ್ಲಿ ಅರಾವಳಿ ಬೆಟ್ಟಗಳು, ಉತ್ತರದಲ್ಲಿ ಬುಂಡೇಲ್ಖಂಡ ಪ್ರಸ್ಥಭೂಮಿ, ಈಶಾನ್ಯದಲ್ಲಿ ರಾಜಮಹಲ್ ಬೆಟ್ಟಗಳು, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವದಲ್ಲಿ ಪೂರ್ವ ಘಟ್ಟದಿಂದ ಸುತ್ತುವರಿದಿದೆ.
ಕೇರಳದ ಅಣ್ಣಾಮಲೈ ಬೆಟ್ಟಗಳಲ್ಲಿರುವ ಆನೈಮುಡಿ 2695 ಮೀಟರ್ ಪರ್ಯಾಯ ಪ್ರಸ್ಥಭೂಮಿಯು ಅತ್ಯಂತ ಎತ್ತರವಾದ ಶಿಖರ. ಸೊ ಅತ್ಯಂತ ಎತ್ತರವಾದ ಪರ್ಯಾಯ ಪ್ರಸ್ಥಭೂಮಿ ಶಿಖರ ಎಲ್ಲಿದೆ? ಕೇರಳದ ಅಣ್ಣಾಮಲೈ ಬೆಟ್ಟಗಳಲ್ಲಿರುವ ಆನೈಮುಡಿ ಪರ್ಯಾಯ ಪ್ರಸ್ಥಭೂಮಿಯು ಭಾರತದ ಎತ್ತರವಾದ ಶಿಖರ ಪ್ರಸ್ಥಭೂಮಿಯಾಗಿದೆ. ಓಕೆನಾ ಫ್ರೆಂಡ್ಸ್? ಸೊ ಇದಾದಮೇಲೆ ಪರ್ಯಾಯ ಪ್ರಸ್ಥಭೂಮಿಗಳನ್ನು ಕೂಡ 2 ರೀತಿಯಾಗಿ ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಕೇಂದ್ರ ಉನ್ನತ ಪ್ರದೇಶಗಳು, ಇನ್ನೊಂದು ದಕ್ಕನ್ ಪ್ರಸ್ಥಭೂಮಿ. ಪ್ರಮುಖ ಇಂಪಾರ್ಟೆಂಟ್ ಪ್ರಸ್ಥಭೂಮಿ ಇದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಕೇಂದ್ರದ ಉನ್ನತ ಪ್ರದೇಶಗಳು. ಇದು ಪರ್ಯಾಯ ಪ್ರಸ್ಥಭೂಮಿಯ ಸಣ್ಣದಾದ ಪ್ರದೇಶವಾಗಿದ್ದು ನರ್ಮದಾ ನದಿಯ ಉತ್ತರಕ್ಕಿದೆ. ಇದು ಉತ್ತರದ ಕಡೆಗೆ ಸ್ವಲ್ಪ ಇಳಿಜಾರಾಗಿದೆ. ಇದು ಅರಾವಳಿ ಬೆಟ್ಟಗಳು, ಮಾಳ್ವಾ ಪ್ರಸ್ಥಭೂಮಿ, ವಿಂಧ್ಯ ಬೆಟ್ಟಗಳು, ಬುಂದೇಲ್ಖಂಡ್, ಬಾಗೇಲ್ಖಂಡ್, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಮತ್ತು ರಾಜಮಹಲ್ ಬೆಟ್ಟಗಳನ್ನು ಹೊಂದಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಫ್ರೆಂಡ್ಸ್, ಕೇಂದ್ರ ಉನ್ನತ ಪ್ರದೇಶಗಳಲ್ಲಿ ಯಾವುದ್ಯಾವುದಿದೆ? ಅರಾವಳಿ, ವಿಂಧ್ಯ, ಸತ್ಪುರ್, ಪಶ್ಚಿಮ ಘಟ್ಟಗಳು. ನೀವು ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿನ ನೀವು ಇಲ್ಲಿ ನೋಡ್ತಾ ಇರೋದು, ತ್ರಿಭುಜಾಕಾರ ಹೊಂದಿರುವಂತಹ ಪರ್ಯಾಯ ಪ್ರಸ್ಥಭೂಮಿನ. ಸೊ ಅತ್ಯಂತ ದೊಡ್ಡ ಪರ್ಯಾಯ ಪ್ರಸ್ಥಭೂಮಿ ಎಲ್ಲಿದೆ? ಕೇರಳದ ಆನೈಮುಡಿ. ಓಕೆನಾ ಫ್ರೆಂಡ್ಸ್? ಸೊ ಅರಾವಳಿ ಬೆಟ್ಟಗಳು ಎಲ್ಲಪ್ಪ ಕಂಡು ಬರ್ತವೆ ಅಂದರೆ, ಈ ಒಂದು ಬೆಟ್ಟಗಳು ಗುಜರಾತ್ನ ಪಾಲನಪುರ ಮಧ್ಯ ಹಬ್ಬಿವೆ. 800 ಕಿಲೋಮೀಟರ್ ಉದ್ದವಾಗಿ ದೆಹಲಿ ಮತ್ತು ಪಾಲನಪುರ ಗುಜರಾತ್ ನಡುವೆ ಈ ಒಂದು ಅರಾವಳಿ ಬೆಟ್ಟಗಳು ಕಂಡುಬರುತ್ತವೆ ಅಂತ ಫ್ರೆಂಡ್ಸ್. ಇದು ಅತ್ಯಂತ ಹಳೆಯ ಮಡಿಕೆ ಪರ್ವತಗಳೊಂದಾಗಿದೆ. ಗುರು ಶಿಖರ 1722 ಮೀಟರ್ ಅರಾವಳಿ ಶ್ರೇಣಿಯ ಅತ್ಯಂತ ದೊಡ್ಡ ಶಿಖರವಾಗಿದೆ. ಗುರು ಶಿಖರ ಅರಾವಳಿ ಬೆಟ್ಟಗಳ ನಡುವೆ ಕಂಡುಬರುವಂಥ ಅತ್ಯಂತ ದೊಡ್ಡ ಶಿಖರವಾಗಿದೆ. ಸೊ ಫ್ರೆಂಡ್ಸ್, ತುಂಬಾ ದೊಡ್ಡದು ಚಿಕ್ಕದು ತುಂಬಾ ಬರ್ತದೆ. ಬಟ್ ನೀವಲ್ಲಿ ಲಿಂಕ್ಗಳು ಇಕ್ಕೊಬಿಡಿ, ಆರಾಮಾಗಿ ಒಂದು ಶಾರ್ಟ್ಕಟ್ಟು ನೀವು ತಿಳ್ಕೊಬಿಟ್ರೆ, ಈಗ ಅರಾವಳಿ ಬೆಟ್ಟಗಳು, ಗುರು ಶಿಖರ ಆ ಥರ ಬರ್ಕೊಬಿಡಿ ಆರಾಮಾಗೆ. ಅದು ಅವಾಗ ನಿಮ್ಗೆ ಓದೋದಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಅರಾವಳಿ ಬೆಟ್ಟಗಳಲ್ಲಿ 2 ರೀತಿ ಇದೆಯಂತೆ. ಪೂರ್ವ ರಾಜಸ್ಥಾನ ಮರುಭೂಮಿ ಪ್ರದೇಶ, ಪೂರ್ವ ರಾಜಸ್ಥಾನ ಉನ್ನತ ಮತ್ತು ಕೃಷಿ ಪ್ರದೇಶ. ಸೊ ಫ್ರೆಂಡ್ಸ್, 2 ಥರ ಬರುತ್ತೆ. ರಾಜಸ್ಥಾನಲ್ಲಿ ಮರುಭೂಮಿ ಪ್ರದೇಶನೂ ಇರುತ್ತೆ, ರಾಜಸ್ಥಾನಲ್ಲಿ ಕೃಷಿ ಮಾಡೋ ಪ್ರದೇಶನೂ ಕೂಡ ಇದೆ. ಸೊ ಇದಾದಮೇಲೆ ರಾಷ್ಟ್ರಪತಿ ಭವನವನ್ನು ರೈನೇಸಾ ಬೆಟ್ಟಗಳಲ್ಲಿ ನಿರ್ಮಿಸಲಾಗಿದ್ದು ಅವು ಅರಾವಳಿಯ ಭಾಗಗಳಾಗಿದೆ. ಸೊ ರಾಷ್ಟ್ರಪತಿ ಭವನ ಇದೆಯಲ್ಲ ಫ್ರೆಂಡ್ಸ್, ಅದು ಕೂಡ ಅರಾವಳಿ ಬೆಟ್ಟದ ಭಾಗವಾಗಿದೆ ಅಂತಲೇ ಹೇಳಿದರೆ. ಗೋರನ್ ಘಾಟ್ ಇದು ಗುರುಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸುವುದು. ಹಳದಿ ಘಾಟ್ ಇದು ಇಂಪಾರ್ಟೆಂಟು, ರಾಜ್ಮಸ್ಟಂಡ್ ಆ್ಯಂಡ್ ಪಾಲಿ ಜಿಲ್ಲೆಗಳಲ್ಲಿ ಸಂಪರ್ಕಿಸುವುದು. ಸೊ ನೆಕ್ಸ್ಟ್ ಒಂದು ಮಾಳ್ವಾ ಪ್ರಸ್ಥಭೂಮಿ, ಇದು ಕೂಡ ಇಂಪಾರ್ಟೆಂಟು. ದಕ್ಷಿಣ ವಿಂಧ್ಯ ಶ್ರೇಣಿಗಳಲ್ಲಿ ಇದರ ಗಡಿಯನ್ನು ನಿರ್ಮಿಸಿವೆ. ಎಲ್ಲಿದೆ ಇದು? ಉತ್ತರದ ಅರಾವಳಿ ಪ್ರದೇಶಗಳು ಮತ್ತು ದಕ್ಷಿಣದ ವಿಂಧ್ಯ ಶ್ರೇಣಿಗಳಲ್ಲಿ ಇದರ ಗಡಿಯನ್ನು ನಿರ್ಮಿಸಿದೆ. ಈ ಪ್ರಸ್ಥಭೂಮಿಯು 2 ನದಿ ವ್ಯವಸ್ಥೆಗಳನ್ನು ಹೊಂದಿದೆ. ಯಾವುದ್ಯಾವುದು? ನರ್ಮದಾ ಮತ್ತು ಮಾಹಿ ಅರಬ್ಬಿ ಸಮುದ್ರದ ಕಡೆಗೆ ಹರಿಯುವವು. ಇನ್ನೊಂದು ಚಂಬಲ್, ಸಿಂಧ್, ಚಟ್ವಾ ಮತ್ತು ಕೇನ್ ಬಂಗಾಳ ಕೊಲ್ಲಿಯ ಕಡೆ ಹರಿಯುವವು. ಮಾಳ್ವಾ ಪ್ರಸ್ಥಭೂಮಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ವಿಂಧ್ಯ ಶ್ರೇಣಿಗಳು ಎಲ್ಲಪ್ಪ ಕಂಡು ಬರ್ತವೆ ಅಂತಂದರೆ, ಪೂರ್ವ ಮತ್ತು ಪಶ್ಚಿಮಕ್ಕೆ 1050 ಕಿಲೋಮೀಟರ್ ಉದ್ದವಾಗಿ ವಿಸ್ತರಿಸಿ ಮೈಕಲ್ ಶ್ರೇಣಿಗಳು ಮತ್ತು ಸತ್ಪುರ ಶ್ರೇಣಿಗಳು ಜೋಡಿಸುವ ಕೊಂಡಿಗಳಾಗಿವೆ. ವಿಂಧ್ಯ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇಂಪಾರ್ಟೆಂಟ್ ಫ್ರೆಂಡ್. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಭಾರತದ ಖನಿಜಗಳ ಬಟ್ಟಲು. ಯಾಕಂದರೆ ಇಲ್ಲಿ ಗ್ರಾನೈಟ್, ನೀಸ್ ಮತ್ತು ಧಾರವಾಡ ಶಿಲೆಗಳು ತುಂಬಾ ಅತಿ ಹೆಚ್ಚಾಗಿ ಸಿಗ್ತದೆ. ಅದಕ್ಕೋಸ್ಕರ ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿನ ಖನಿಜಗಳು ಮತ್ತು ಕೈಗಾರಿಕೆಗಳಲ್ಲಿ ಅಭಿವೃದ್ಧಿ ತುಂಬಾ ಹೊಂದಿದೆ. ಅದಕ್ಕೋಸ್ಕರ ಇದನ್ನು ಭಾರತದ ಖನಿಜಗಳ ಬಟ್ಟಲು ಅಥವಾ ಭಾರತದ ರೂರ್ ಎಂದು ಕರೆಯುವರು. ಇದೊಂದು ಇಂಪಾರ್ಟೆಂಟ್. ಛೋಟಾ ನಾಗ್ಪುರ್ ಅಂತ ತಲೆಗೆ ಬಂದಿದ ತಕ್ಷಣ ಅಲ್ಲಿ ಜಾಸ್ತಿ ಖನಿಜಗಳು ಸಿಗ್ತವೆ, ಖನಿಜಗಳು ಮತ್ತು ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿವೆ. ಸೊ ಅದನ್ನು ಭಾರತಗಳ ಖನಿಜಗಳ ತೊಟ್ಟಿಲು, ಬಟ್ಟಲು ಅಂತ ಕರೀತಾರೆ ಅಂತ ನಿಮಗೆ ಬಂದ್ಬಿಡಬೇಕು. ದಕ್ಕನ್ ಪ್ರಸ್ಥಭೂಮಿ ಬಂದು ಈ ತ್ರಿಕೋನಾಕಾರದ ಪ್ರಸ್ಥಭೂಮಿಯು ತಾಪಿ ಅಥವಾ ತಪತಿ ನದಿಯ ದಕ್ಷಿಣದಲ್ಲಿದ್ದು, ದಕ್ಕನ್ ಟ್ರಾಪ್ ಪ್ರದೇಶವು ಪರ್ಯಾಯ ಪ್ರಸ್ಥಭೂಮಿಯ ಹೃದಯ ಭಾಗದಲ್ಲಿರುವ ಸ್ಫಟಿಕದಂತಿರುವ ಭೂಪ್ರದೇಶ. ಸೊ ಸೆಂಟ್ರಲ್ ಬರೋದು ದಕ್ಕನ್ ಪ್ರಸ್ಥಭೂಮಿ. ಈ ದಕ್ಕನ್ ಪ್ರಸ್ಥಭೂಮಿಯು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಛತ್ತೀಸ್ಗಢ ರಾಜ್ಯಗಳಲ್ಲಿ ಮತ್ತು ಒಡಿಶಾ ಹಾಗೂ ತಮಿಳುನಾಡು ರಾಜ್ಯಗಳ ಕೆಲ ಭಾಗಗಳಲ್ಲಿ ವ್ಯಾಪಿಸಿದೆ.
ಸೊ ಪೂರ್ವದಲ್ಲಿ ಪೂರ್ವ ಘಟ್ಟಗಳು ಈ ಈ ರೀತಿ ಪ್ರದೇಶಗಳಿಂದ ದಕ್ಕನ್ ಪ್ರಸ್ಥಭೂಮಿ ಸುತ್ತುವರಿಯಲ್ಪಟ್ಟಿದೆ. ದಕ್ಕನ್ ಪ್ರಸ್ಥಭೂಮಿಯನ್ನು ಮಹಾರಾಷ್ಟ್ರ ಪ್ರಸ್ಥಭೂಮಿ ಮಹಾರಾಷ್ಟ್ರ, ತೆಲಂಗಾಣ ಪ್ರಸ್ಥಭೂಮಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಪ್ರಸ್ಥಭೂಮಿ ಕರ್ನಾಟಕ ಎಂದು ವಿಂಗಡಿಸಲಾಗಿದೆ. ನೋಡಿದ್ರೆ ಫ್ರೆಂಡ್ಸ್, ದಕ್ಕನ್ ಪ್ರಸ್ಥಭೂಮಿನ 3 ಥರ ವಿಂಗಡಣೆ ಮಾಡಿದ್ದಾರೆ: ಮಹಾರಾಷ್ಟ್ರ ಪ್ರಸ್ಥಭೂಮಿ, ತೆಲಂಗಾಣ ಪ್ರಸ್ಥಭೂಮಿ, ಕರ್ನಾಟಕ ಪ್ರಸ್ಥಭೂಮಿ. ಸೊ ನೆಕ್ಸ್ಟ್ ನಾವಿಲ್ಲಿ ಪಶ್ಚಿಮ ಘಟ್ಟಗಳು ನೋಡೋದಾದರೆ ಇವುಗಳನ್ನು ಸಹ್ಯಾದ್ರಿ ಘಟ್ಟಗಳು ಅಂತಲೂ ಕರೀತಾರೆ. ಸಹ್ಯಾದ್ರಿ ಘಟ್ಟಗಳು ಅಥವಾ ಪಶ್ಚಿಮ ಘಟ್ಟಗಳು. ಪಶ್ಚಿಮದಲ್ಲಿ ಕಂಡುಬರುವಂತಹ ಘಟ್ಟಗಳನ್ನ ಸಹ್ಯಾದ್ರಿ ಘಟ್ಟಗಳು ಅಂತಲೂ ಕೂಡ ಕರೀತಾರೆ ಫ್ರೆಂಡ್ಸ್. ಸೊ ಯಾವುದ್ಯಾವುದಪ್ಪ ಅಂತಂದರೆ ಪ್ರಮುಖ ನದಿಗಳಾಗಿ ಈ ಒಂದು ಸಹ್ಯಾದ್ರಿ ಘಟ್ಟದಲ್ಲಿ ಹರಿಯುವಂತಹ ಸಹ್ಯಾದ್ರಿ ಘಟ್ಟದಲ್ಲಿ ನೀಲಗಿರಿ ಬೆಟ್ಟಗಳು ಕೂಡ ಕಂಡುಬರುತ್ತವೆ. ಇದಾದಮೇಲೆ ಗೋದಾವರಿ, ಕೃಷ್ಣ, ಕಾವೇರಿ, ಶರಾವತಿ, ಪೆರಿಯಾರ ಮುಂತಾದ ನದಿಗಳು ಕೂಡ ಈ ಒಂದು ಸಹ್ಯಾದ್ರಿ ಘಟ್ಟಗಳಲ್ಲಿ ಕಂಡುಬರುತ್ತವೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಇವುಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಪಶ್ಚಿಮ ಘಟ್ಟಗಳು. ನಾವು ಪಶ್ಚಿಮಕ್ಕೆ ಏನಾದರೂ ತಗೊಂಡ್ರೆ ಅದರಲ್ಲಿ ಎತ್ತರವಾದುದು ಆನೈಮುಡಿ ಮುಳ್ಳಯ್ಯನಗಿರಿ ಶಿಖರ ಸೆಕೆಂಡ್ 1923. ಕರ್ನಾಟಕದ ಎತ್ತರವಾದ ಶಿಖರ ಬಂದ್ಬಿಟ್ಟು ಮುಳ್ಳಯ್ಯನಗಿರಿ ಬೆಟ್ಟ. ಬಟ್ ನಮ್ಮ ಪ್ರಪಂಚಕ್ಕೆ ತಗೊಂಡ್ರೆ, ನಮ್ಮ ಭಾರತ ದೇಶಕ್ಕೆ ತೊಗೊಂಡ್ರೆ, ಪ್ರಪಂಚಕ್ಕಲ್ಲ ಭಾರತ ದೇಶಕ್ಕೆ ತೊಗೊಂಡ್ರೆ ಸೆಕೆಂಡ್ 1. ಆದರೆ ಫಸ್ಟ್ನೇದು ಬಂದು ಆನೈಮುಡಿ ಇದೆ 2695 ಮೀಟ್ರು. ಮೂರನೇದು ಬಂದು ಕುದುರೆಮುಖ, ಪುಷ್ಪಗಿರಿ, ಕಲಾಸುಬಾಸು, ಸಾಲೇರ್, ಮಹಾಬಲೇಶ್ವರ ಮುಂತಾದವು. ಇವು ಇಲ್ಲಿನ ಪ್ರಮುಖ ಕಣಿವೆ ಮಾರ್ಗಗಳೆಂದರೆ ತಾಲಾಘಾಟ್, ಬೋರ್ಘಾಟ್, ಫಾಲ್ ಘಾಟ್, ಆಗುಂಬೆ ಘಾಟ್, ಶಿರಾಡಿ ಘಾಟ್, ಚಾರ್ಮುಡಿ ಘಾಟ್, ಕೊಲ್ಲೂರು ಘಾಟ್. ಸೊ ಇವೆಲ್ಲನೂ ನಾವು ಈ ಘಾಟಲ್ಲಿ ಹೋಗ್ತೀವಲ್ಲ, ಯಾವುದ್ಯಾವುದು ಅರಣ್ಯ ಪ್ರದೇಶಗಳು ಅವನ್ನೆಲ್ಲ ಸಹ್ಯಾದ್ರಿ ಬೆಟ್ಟಗಳು ನಡುವೆ ಅಂತ ಹೇಳ್ತೀವಿ. ಚಾರ್ಮುಡಿ ಘಾಟ್ ಗೊತ್ತು ನಿಮಗೆಲ್ರಿಗೂ, ಆಗುಂಬೆ ಘಾಟ್ ಗೊತ್ತು, ಶಿರಾಡಿ ಘಾಟ್ ಗೊತ್ತು, ಕೊಲ್ಲೂರು ಘಾಟ್ ಗೊತ್ತು. ಇವೆಲ್ಲನೂ ನಾವು ಸಹ್ಯಾದ್ರಿ ಬೆಟ್ಟಗಳ ನಡುವೆ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ಸೊ ಕೇಳ್ಬೋದು ನಿಮಗೆ ಚಾರ್ಮುಡಿ ಘಾಟ್ ಎಲ್ಲಿ ಕಂಡುಬರುತ್ತದೆ ಅಂತ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತದೆ. ಓಕೆನಾ ಫ್ರೆಂಡ್ಸ್? ಪಶ್ಚಿಮ ಘಟ್ಟಗಳು ಹೇರಳವಾದ ಖನಿಜ ಸಂಪನ್ಮೂಲಗಳಿಗೂ ಸಹ ಪ್ರಮುಖವಾಗಿವೆ. ಸೊ ನಿಮಗೆಲ್ಲ ಗೊತ್ತಿರುತ್ತಲ್ಲ, ಆಗುಂಬೆ ಘಾಟ್ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಆಗುಂಬೆ ಘಾಟ್. ಕರೆಕ್ಟಾ? ಆಗುಂಬೆಲೆ ಜಾಸ್ತಿ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಜಾಗ ಆಗುಂಬೆ, ನಿಮಗೆಲ್ರಿಗೂ ಗೊತ್ತಿದೆ. ಆಗುಂಬೆ ಘಾಟ್ ಎಲ್ಲಪ್ಪ ಬರುತ್ತೆ? ಉಡುಪಿ ಮತ್ತು ಶಿವಮೊಗ್ಗ ನಡುವೆ ಬರುವಂತಹ ಘಾಟನ್ನು ಆಗುಂಬೆ ಘಾಟ್ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ಪ್ರಮುಖ ಜಲಪಾತಗಳು ಯಾವುದ್ಯಾವುದಿದೆ? ಜೋಗ್, ಇರ್ಪು, ಅಬ್ಬೆ ಫಾಲ್ಸು, ಲಾಲಾಗುಳಿ, ದೂದ್ ಸಾಗರು, ಇದೆಲ್ಲನೂ ಪ್ರಮುಖ ಜಲಪಾತಗಳು. ತಾಲಾ ಘಾಟ್ ಎಲ್ಲಿ ಬರುತ್ತೆ? ಮುಂಬೈ ಮತ್ತು ನಾಸಿಕ್ ನಡುವೆ ಸಂಪರ್ಕಿಸುತ್ತೆ. ಬೋರ್ ಘಾಟ್ ಎಲ್ಲಿ ಬರುತ್ತೆ? ಮುಂಬೈ ಮತ್ತು ಪುಣೆ. ಪಾಲ್ ಘಾಟ್ ಬಂದು ತ್ರಿವೇಂಡಮ್ ಮತ್ತು ಚೆನ್ನೈ ನಡುವೆ ಸಂಪರ್ಕಿಸುತ್ತದೆ ಅಂತ ಹೇಳಿದ್ದಾರೆ. ಪೂರ್ವ ಘಟ್ಟಗಳು. ಸೊ ನಾವೀಗ ಪಶ್ಚಿಮ ಘಟ್ಟಗಳು ನೋಡಿದಾಯಿತು. ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಸೊ ಪೂರ್ವ ಘಟ್ಟಗಳಲ್ಲಿ ಏನೇನಿದೆ? ಸೊ ಇಲ್ಲಿ ಕೂಡ ನೀಲಗಿರಿ ಬೆಟ್ಟಗಳವರೆಗೆ ಸುಮಾರು 800 ಕಿಲೋಮೀಟರ್ ಉದ್ದವಾಗಿ ಹಬ್ಬಿದೆಯಂತೆ. ಇದೊಂದು ಮಹಾನದಿ ಕಣಿವೆಯಿಂದ ಪೂರ್ವ ಘಟ್ಟಗಳು ಸ್ಟಾರ್ಟ್ ಆಯ್ತವಂತೆ. ಸೊ ಪೂರ್ವ ಘಟ್ಟಗಳ ಪ್ರಮುಖ ಶಿಖರಗಳೆಂದರೆ ಅರಮಕೊಂಡ, ಸಿಂಗರಾಜ, ನಿಮಲಗಿರಿ, ಮಹೇಂದ್ರಗಿರಿ. ಸೊ ಅರಮಗೊಂಡ ಆಂಧ್ರ ಪ್ರದೇಶದಲ್ಲಿ ಇದೆ. ಇದು ಪೂರ್ವ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರವೆಂದು ಪರಿಗಣಿಸಲಾಗಿದೆ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಾವು ಜಾಸ್ತಿ ಕರ್ನಾಟಕ ಲೆವೆಲ್ಗೆ ಓದ್ಕೊಂಡ್ರೆ ಬೆಟರ್. ಸೊ ಅಲ್ಲಿನೂ ಕೂಡ ದಕ್ಷಿಣ ಭಾರತಕ್ಕೆ ಸೇರೋದು ಕೂಡ, ಯಾಕಂದರೆ ಸ್ಟೇಟ್ ಲೆವೆಲ್ಗೆಲ್ಲ ಇಷ್ಟೇ ಕೇಳೋದು ಫ್ರೆಂಡ್ಸ್. ಸೊ ಇದೆಲ್ಲ ಫುಲ್ಲು ಡೀಟೇಲಾಗಿ ಕೇಳ್ಬೋದು. ಸೊ ನಾವು PDOಗೆ ಮತ್ತು ಗ್ರೂಪ್ C ಎಕ್ಸಾಮ್ ಪ್ರಿಪ್ರೇಷನ್ ಆಗಿರೋದ್ರಿಂದ ಇಷ್ಟು ಓದ್ಕೊಂಡ್ರೆ, ಈ ಲೆವೆಲ್ಗೆ ಓದ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಯಾವುದ್ಯಾವುದು ಇಂಪಾರ್ಟೆಂಟು, ಯಾವ್ಯಾವ ನಡುವೆ ಯಾವ್ಯಾವ ಘಾಟ್ಗಳು ಬರುತ್ತೆ, ಯಾವ್ಯಾವ ನಡುವೆ ಹಾದು ಹೋಗುತ್ತೆ ಆ ಘಾಟ್ಗಳು, ಅಷ್ಟೇ ಸಾಕು ಫ್ರೆಂಡ್ಸ್. ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವ. ಸೊ ನಾವೀಗಾಗಲೇ ನೋಡ್ಕೊಂಡ್ಬಂದಿದ್ದೀವಿ. ಹಿಮಾಲಯ ಮಹತ್ವ ನೋಡ್ದೋ, ಮಹಾ ಮೈದಾನದ ಮಹತ್ವ ನೋಡ್ದೋ. ನೆಕ್ಸ್ಟು ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವಗಳು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಖನಿಜಗಳು ಅಗಾರವಾಗಿವೆ. ಕಬ್ಬಿಣದ ಅದಿರು, ಮ್ಯಾಂಗನೀಸು, ಕಲ್ಲಿದ್ದಲು, ಅಬ್ರಕ, ಯುರೇನಿಯಂ, ಚಿನ್ನ, ವಜ್ರ ಪ್ರತಿಯೊಂದು ಸಿಗ್ತದೆ ಇದರಲ್ಲಿ. ಸೊ ನದಿಗಳು ಮೂಲಗಳು ಕೂಡ ಆಗಿದೆ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ. ನರ್ಮದಾ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಇವುಗಳೆಲ್ಲ ನದಿಗಳು ಕೂಡ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹಾದು ಹೋಗ್ತವೆ. ಸೊ ಇದಾದಮೇಲೆ ಇಲ್ಲಿ ತುಂಬಾ ಹತ್ತಿ, ಕಾಫಿ, ತೃಣಧಾನ್ಯಗಳು, ಮೆಕ್ಕೆಜೋಳ, ಹೊಗೆಸೊಪ್ಪು, ಚಹಾ, ದ್ವಿದಳ ಧಾನ್ಯ, ಗೋಡಂಬಿ ಇಂಥದ ಬೆಳೆಗಳನ್ನು ಕೂಡ ಬೆಳೆಯುವಂತಹ ಕಪ್ಪು, ಕೆಂಪು ಮಣ್ಣೆ ಮತ್ತು ಜಂಬಿಟ್ಟಿಗೆ ಮಣ್ಣನ್ನು ಹೊಂದಿರುವಂತಹ ಭೂಮಿ ಪರ್ಯಾಯ ಪ್ರಸ್ಥಭೂಮಿ ಆಗಿದೆ ಅಂತಲೇ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ತುಂಬಾ ತಿಳ್ಕೊಬೋದು.
ಸೊ ಇಲ್ಲಿ ಬುಡಕಟ್ಟು ಜನಾಂಗಗಳು ಕೂಡ ವಾಸಿಸ್ತಾರಂತೆ. ಉರುಳಿಸ್ ನೀಲಗಿರಿ ಬುಡಕಟ್ಟು ಜನಾಂಗ, ಪಳನಿ ಬೆಟ್ಟಗಳಲ್ಲಿ ಪುಲಾಯನ್ಸ್, ಬಿಲ್ಸ್, ಬಡಗಾಸ್, ಕರವಾಸ್, ಮುಂಡಾಸ್, ಕುರುಂಬಾಸ್, ಏರುವಾಸ್ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಈ ಥರ ಅನೇಕ ಬುಡಕಟ್ಟು ಜನಾಂಗಗಳು ಜನರು ವಾಸಿಸುತ್ತಿದ್ದಾರೆ ಅಂತಲೇ ಹೇಳಿದ್ದಾರೆ. ಸೊ ಫೋರ್ತ್ ಒನ್ನು ಅಂದರೆ ಲಾಸ್ಟ್ ಒನ್ ಕರ್ನಾಟಕ ಅಂತ ಇದ್ದೀನಿ. ಭಾರತದ ಪ್ರಾಕೃತಿಕ ಭೂಭಾಗಗಳನ್ನು ವಿಂಗಡಣೆಗೆ ನಾವೀಗ ತೊಗೊಳೋದಾದರೆ ಫಸ್ಟ್ ಒನ್ನು ಉತ್ತರದ ಹಿಮಾಲಯ ಆಯಿತು, ಸೆಕೆಂಡ್ ಒನ್ನು ಉತ್ತರದ ಮಹಾಮೈದಾನ ಆಯಿತು, ಥರ್ಡ್ ಒನ್ನು ಪರ್ಯಾಯ ಪ್ರಸ್ಥಮ ಭೂಮಿಗಳ ಬಗ್ಗೆ ನಾವು ತಿಳ್ಕೊಬಂದು. ಸೊ ಫೋರ್ತ್ ಒನ್ನು ಕರಾವಳಿ ಮೈದಾನ, ಕೋಸ್ಟಲ್ ಏರಿಯಾಸ್. ಈ ಒಂದು ಬಗ್ಗೆ ತಿಳ್ಕೊಂಡ್ರೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟು ಒಂದು ನದಿ ಬಗ್ಗೆ ನಾವು ಮಾತಾಡೋಣ. ಸೊ ಈಗ ಬನ್ನಿ ನಾವು ಕರಾವಳಿ ಮೈದಾನದ ಬಗ್ಗೆ ತಿಳ್ಕೊಳ್ಳೋಣ. ಕರಾವಳಿ ಮೈದಾನದಲ್ಲಿ ಏನಿಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾವು ಬೇಕಾಗಿರೋ ಪಾಯಿಂಟ್ಸ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಕರಾವಳಿ ಮೈದಾನ ಎಲ್ಲಪ್ಪ ಕಂಡು ಬರುತ್ತೆ ಅಂದರೆ ಪಶ್ಚಿಮ ಕರಾವಳಿ ಮೈದಾನ ಮತ್ತು ಪೂರ್ವ ಕರಾವಳಿ ಮೈದಾನ ಅಂತ ಎರಡು ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಕರಾವಳಿ ಮೈದಾನನ ಪಕ್ಕದಲ್ಲಿ ಭಾರತದ ಪ್ರಧಾನ ಭೂಭಾಗವು ಪಶ್ಚಿಮದಲ್ಲಿ ಗುಜರಾತ್ ರಾಣಾ ಆಫ್ ಕಚ್ ಇಂದ ಪೂರ್ವದಲ್ಲಿ ಬಂಗಾಳದವರೆಗೆ 6100 ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ. ಕರಾವಳಿ ಭಾರತದ ಕರಾವಳಿ ಮೈದಾನ ಎರಡು ಥರ ವಿಂಗಡಣೆ ಮಾಡಿದ್ದಾರೆ. ನಾವು ಆವಾಗಲೇ ನೋಡಿದ್ನಲ್ಲ, ಪಶ್ಚಿಮ ಕರಾವಳಿ ಮೈದಾನ, ಪೂರ್ವ ಕರಾವಳಿ ಮೈದಾನ. ಪಶ್ಚಿಮ ಕರಾವಳಿ ಮೈದಾನದಲ್ಲಿ ಪ್ರಮುಖ ಮೈದಾನ ಏನಪ್ಪ ಅಂದರೆ ಪಶ್ಚಿಮ ಅರಬ್ಬಿ ಸಮುದ್ರಗಳ ನಡುವೆ ರಾಣಾ ಆಫ್ ಕಚ್ಚಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ. ಸೊ ಇದರಲ್ಲಿ ಮೇಯ್ನು ಬೀಚ್ಗಳು, ಮರಳು ದಿಬ್ಬಗಳು, ಲಗೂನ್ಗಳು, ಅಳಿವೆಗಳು, ಈ ಥರ ಒಂದು ಕೋಸ್ಟಲ್ ಏರಿಯಾಸ್ಗಳು ಕಂಡು ಬರ್ತವಂತೆ ಪಶ್ಚಿಮದಲ್ಲಿ. ಎಲ್ಲಪ್ಪ ಅದು ಹೋಗುತ್ತೆ ಅದೊಂದು ಮೇಯ್ನ್ ಇಂಪಾರ್ಟೆಂಟ್ ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ಎಲ್ಲಿ ಬರುತ್ತೆ ಇದು? ರಾಣಾ ಆಫ್ ಕಚ್ ಇಂದ ಕನ್ಯಾಕುಮಾರಿವರೆಗೂ ಪಶ್ಚಿಮ ಕರಾವಳಿ ಮೈದಾನಗಳು ಕಂಡು ಬರ್ತವೆ. ಸೊ ಇದಾದಮೇಲೆ ಗುಜರಾತ್ ಕರಾವಳಿ ರಾಣಾ ಆಫ್ ಕಚ್ ಎಂದು ಕ್ಯಾಂಬೆ ಕರಾವಳಿಯನ್ನು ಒಳಗೊಂಡಿದೆ. ಸೊ ರಾಣಾ ಆಫ್ ಕಚ್ ಬಗ್ಗೆ ನಾವು ಹಿಂದಿನ ವೀಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಮೇಯ್ನಾಗಿ ಇನ್ನೊಂದಿದೆ, ಕಾಂಡ್ಲಾ ಮತ್ತು ಓಕಾಗಳು ಇಲ್ಲಿರುವ ಪ್ರಸಿದ್ಧ ಬಂದರುಗಳು ಮತ್ತು ಅಲಾಂಗ್ ಅತ್ಯಂತ ದೊಡ್ಡ ಹಡಗು ಒಡೆದು ಹಾಕುವ ಕೇಂದ್ರ. ಈ ಕರಾವಳಿ ಕರಾವಳಿಯು ದೇಶದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುತ್ತದೆ. ಯಾವುದು? ಅಲಾಂಗ್. ಕೊಂಕಣ ಕರಾವಳಿಯು ಗುಜರಾತ್ನ ಕರಾವಳಿಯ ದಕ್ಷಿಣಕ್ಕಿದೆ. ದೇಶದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದನೆ ಮಾಡುವಂತಹ ಕರಾವಳಿ ದೇಶ ಯಾವುದು? ಪಶ್ಚಿಮ ಕರಾವಳಿ ದೇಶ, ಅದರಲ್ಲೂ ಗುಜರಾತ್ನ ಕರಾವಳಿ ದೇಶ. ಓಕೆನಾ ಫ್ರೆಂಡ್ಸ್? ಕರಾವಳಿ ಭಾಗ, ಗುಜರಾತ್ನ ಕರಾವಳಿ ಭಾಗ, ಅದನ್ನು ಕೊಂಕಣ ಕರಾವಳಿಯ ಭಾಗವಾಗಿದೆ ಅಂತಲೇ ಹೇಳಿದ್ದಾರೆ. ಕರ್ನಾಟಕದ ಕರಾವಳಿಯು ಕೊಂಕಣ ಕರಾವಳಿಯ ಭಾಗವಾಗಿದೆ. ಇದು ಉತ್ತರದಲ್ಲಿ ಕಾರವಾರದಿಂದ ದಕ್ಷಿಣದಲ್ಲಿರುವ ಮಂಗಳೂರಿನವರೆಗೂ ವಿಸ್ತರಿಸಿದೆ. ಕರ್ನಾಟಕ ಕರಾವಳಿ ಅಂತ ಬಂದರೆ ನಾವೀಗ ಬೀಚ್ ಅಂತ ನೋಡೋದು ಎಲ್ಲಿ? ಮಂಗಳೂರಲ್ಲಿ ಅಲ್ವಾ ಫ್ರೆಂಡ್ಸ್? ಸೊ ಅದು ಒಂದು ಕಾರವಾರದಿಂದ ದಕ್ಷಿಣದಲ್ಲಿರುವ ಮಂಗಳೂರಿನವರೆಗೂ ಹಬ್ಬಿದೆ. ಇದರಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ಬಂದರುಗಳು ಯಾವುದಾದ್ರು ಕಾರವಾರ ಮತ್ತು ನಾವಮಂಗಳೂರು ಇಲ್ಲಿನ ಬಂದರುಗಳು ಇವೆ, ನಮಗೆ ಗೊತ್ತು. ಕಾರವಾರದ ಸಮೀಪದ ಸೀಬರ್ಡ್ ನೌಕಾನೆಲೆಯು ಭಾರತದ ಅತ್ಯಂತ ದೊಡ್ಡ ನೌಕಾನೆಲೆಯಾಗಿದೆ. ಕಾರವಾರ ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿರುವ ಕಾರವಾರದ ಸಮೀಪದಲ್ಲಿರುವಂತಹ ಸೀಬರ್ಡ್ ನೌಕಾನೆಲೆಯು ಭಾರತದಲ್ಲಿರುವ ಅತ್ಯಂತ ದೊಡ್ಡ ನೌಕಾನೆಲೆಯಾಗಿದೆ. ಇಂಪಾರ್ಟೆಂಟು ಫ್ರೆಂಡ್ಸ್. ಮಲಬಾರ್ ಕರಾವಳಿ ಅಂತ ತಗೊಂಡ್ರೆ ಮಂಗಳೂರಿಂದ ಕನ್ಯಾಕುಮಾರಿವರೆಗೂ ವಿಸ್ತರಿಸಿದೆ. ಕೊಚ್ಚಿ ಬಂದು ಅತ್ಯಂತ ದೊಡ್ಡ ಬಂದರುಗಳಾಗಿದೆ ಫ್ರೆಂಡ್ಸ್. ಮಲಬಾರಲ್ಲಿ ಕೊಚ್ಚಿ ಬಂದು ದೊಡ್ಡ ಬಂದರಾಗಿದೆ. ನಮ್ಮ ಕರ್ನಾಟಕಕ್ಕೆ ತಗೊಂಡ್ರೆ ಸೀಬರ್ಡ್ ನೌಕಾನೆಲೆಯು ತುಂಬ ಇಂಪಾರ್ಟೆಂಟ್ ಬಂದರು. ಅದರಲ್ಲಿ 2 ಬಂದರು ಇವೆ ನಮ್ಮ ಕರ್ನಾಟಕದಲ್ಲಿ. ಯಾವುದ್ಯಾವುದು? ಕಾರವಾರ ಬಂದರು ಇದೆ ಮತ್ತು ನಾವಮಂಗಳೂರು ಬಂದರಿದೆ. ಸೊ ಸೆಕೆಂಡ್ ಒಂದು ಪೂರ್ವ ಕರಾವಳಿ ಮೈದಾನವು ಇದು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಕೊಲ್ಲಿಗಳ ಮಧ್ಯಕ್ಕೆ ಉತ್ತರದಲ್ಲಿ ಹೂಗ್ಲಿ ನದಿ ಮುಖಜಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ ಅಂತಲೇ ಹೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಮೇಯ್ನು ಮರಳಿನ ಬೀಚುಗಳು ಮತ್ತು ಬೆಣಚು ಕಲ್ಲುಗಳ ರಾಶಿಗಳು ಈ ಒಂದು ಪೂರ್ವ ಕರಾವಳಿ ಮೈದಾನಗಳು ಹೊಂದಿವೆ. ಉದಾಹರಣೆ ಚೆನ್ನೈನ ಮರೇನಾ ಬೀಚು, ಅದೆಲ್ಲ ಉದಾಹರಣೆ ಬಂದು ಪೂರ್ವ ಕರಾವಳಿ ಮೈದಾನಕ್ಕೆ ಉದಾಹರಣೆ ಬರುತ್ತೆ ಫ್ರೆಂಡ್ಸ್. ಪೂರ್ವ ಕರಾವಳಿಯ ದಕ್ಷಿಣ ಭಾಗವನ್ನು ಕೋರಮಂಡಲ ತೀರ ಅಂತಲೂ ಕರೀತಾರೆ. ಉತ್ತರ ಭಾಗನ ಉತ್ತರ ಸರ್ಕಾರ ತೀರ, ದಕ್ಷಿಣ ಭಾಗವನ್ನು ಕೋರಮಂಡಲ ತೀರ ಅಂತಲೂ ಕರೀತಿದ್ದಾರೆ. ಸೊ ಇದಾದಮೇಲೆ ಪೂರ್ವ ಕರಾವಳಿ ಮೈದಾನದಲ್ಲಿ ಕೆಲವು ಸರೋವರಗಳಿವೆ. ಪುಲಿಕ್ಯಾಟ್ ಸರೋವರ ಆಂಧ್ರ ಮತ್ತು ತಮಿಳುನಾಡುವೆ ಗಡಿಯಲ್ಲಿವೆ.
ಕೊಲ್ಲೂರು ಸರೋವರ ಆಂಧ್ರದಲ್ಲಿದೆ. ಚಿಲ್ಕಾ ಸರೋವರ, ಚಿಲ್ಕಾ ಲೇಕ್ ವೆರಿ 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 ಇಂಪಾರ್ಟೆಂಟ್. ಚಿಲ್ಕಾ ಲೇಕ್ ಒಡಿಸ್ಸಾದಲ್ಲಿ ಕಂಡುಬರುತ್ತದೆ. ಚಿಲ್ಕಾ ಲೇಕ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ದೇಶದ ಅತ್ಯಂತ ದೊಡ್ಡ ಸರೋವರ, ದೇಶದ ಅತ್ಯಂತ ದೊಡ್ಡ ಕೆರೆ ಲೇಕ್ ಸರೋವರ ಯಾವುದಪ್ಪ ಅಂತಂದರೆ ಚಿಲ್ಕಾ ಸರೋವರ. ಶ್ರೀಹರಿಕೋಟ ಇದೊಂದು ದ್ವೀಪವಾಗಿದ್ದು ಪುಲಿಕೇಟ್ ಸರೋವರದಲ್ಲಿದೆ. ಇದು ಭಾರತದ ಕೃತಕ ಉಪಗ್ರಹ ಉಡಾವಣೆ ಕೇಂದ್ರ ಆಗಿದೆ. ಸೊ ಮನೆಯೆಲ್ಲ ನೀವು ನೋಡ್ಬೋದು, ಮನೆ ಆರಿಸಿದ್ರಲ್ಲ ಶ್ರೀಹರಿಕೋಟದಿಂದನೇ ಆರಿಸಿದ್ದು, ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿರುವಂತಹ ಪ್ರಮುಖ ಬೀಚ್ಗಳು ನಾವು ನೋಡೋದಾದರೆ ಗೋಕರ್ಣ ಬೀಚ್ ಇದೆ, ಓಂ ಬೀಚ್ ಇದೆ, ಮಲ್ಪೆ ಬೀಚ್ ಇದೆ, ಕಾಪು ಬೀಚ್ ಇದೆ, ಮುರುಡೇಶ್ವರ ಬೀಚ್ ಇದೆ, ಮರವಂತೆ ಬೀಚ್ ಇದೆ, ಪೆಣಂಬೂರು ಬೀಚ್, ಉಳ್ಳಾಳ್ ಬೀಚ್, ಇವೆಲ್ಲ ಪ್ರಮುಖವಾಗಿರುವಂಥ ಬೀಚ್ ಕರ್ನಾಟಕದಲ್ಲಿ ಕಂಡುಬರುವಂತಹ ಕರಾವಳಿ ಮೈದಾನಗಳು ಮತ್ತು ಬಂದರುಗಳು. ಓಕೆನಾ ಫ್ರೆಂಡ್ಸ್. ಸೊ ಇದಾದಮೇಲೆ ವೀಲರ್ ದ್ವೀಪ, ಇದು ಭಾರತದ ಅತ್ಯಂತ ಪ್ರಸಿದ್ಧ ಕ್ಷಿಪಣಿ ಪರೀಕ್ಷಾ ಕೇಂದ್ರವಾಗಿದೆ ಫ್ರೆಂಡ್ಸ್. ಇದು ಕೂಡ ಇಂಪಾರ್ಟೆಂಟು, ಚಿಲ್ಕಾ ಸರೋವರ ಇಂಪಾರ್ಟೆಂಟ್. ಓಕೆನಾ ಫ್ರೆಂಡ್ಸ್. ಸೊ ಅದಾದಮೇಲೆ ನಾವು ಆವಾಗಲೇ ಒಂದು ಲೋಕ್ಟಾಕ್ ಲೇಕ್ ಬಗ್ಗೆನೂ ಕೂಡ ತಿಳ್ಕೊಂಡು, ತೇಲುವ ತೊಟ್ಟಿಗಳ ರಾಷ್ಟ್ರೀಯ ಉದ್ಯಾನವನ ಅಂತಲೇ ಕರೀತಾರೆ ಲೋಕ್ಟಾಕ್ ಲೇಕ್ನ. ಸೊ ಕರಾವಳಿ ಮಹತ್ವ, ಸೊ ನಾವು ಈಗಾಗಲೇ ತುಂಬಾ ಮಹತ್ವಗಳು ತಿಳ್ಕೊಬಂದಿದ್ದೀವಿ ನಾವು 3 ಭಾಗಗಳ ಬಗ್ಗೆ. ಸೊ ಕರಾವಳಿ ನೈಸರ್ಗಿಕ ಮತ್ತು ಕೃತಕ ಬಂದರುಗಳು ಒದಗಿಸುತ್ತದೆ, ಕೃಷಿ ಬೆಳೆಗಳ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತದೆ. ಸೊ ಇನ್ನೊಂದು ಇದೊಂದು ಎಕ್ಸ್ಪೋರ್ಟ್ ಕೇಂದ್ರಗಳಾಗಿರ್ತವೆ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟು ಕೂಡ ಮಾಡ್ತಾರೆ. ಕರಾವಳಿ ಮೈದಾನ ಖನಿಜಗಳನ್ನು ಹೇರಳವಾಗಿ ಹೊಂದಿದೆ, ಉದಾಹರಣೆ ಥೋರಿಯಂ. ಸೊ ಇದಾದಮೇಲೆ ದ್ವೀಪಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಭಾರತದಲ್ಲಿ ಒಟ್ಟು 247 ದ್ವೀಪಗಳನ್ನು ಹೊಂದಿದ್ದು, ಅವುಗಳಲ್ಲಿ 204 ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಉಳಿದ 43 ಅರಬ್ಬಿ ಸಮುದ್ರದಲ್ಲಿವೆ ದ್ವೀಪಗಳು. ಎಷ್ಟಿವೆ ಟೋಟಲ್ ದ್ವೀಪಗಳು ಭಾರತದಲ್ಲಿ? 247 ದ್ವೀಪಗಳಿವೆಂತೆ ಫ್ರೆಂಡ್ಸ್. ಅದರಲ್ಲಿ ಬಂಗಾಳ ಕೊಲ್ಲಿಲಿ 204 ಇದೆ, ಉಳಿದ 43 ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ. ಸೊ ಇಷ್ಟ ಫ್ರೆಂಡ್ಸ್, ಇದರಲ್ಲಿ ಮೇಯ್ನ್ ಇಷ್ಟೇ. ಸೊ ದ್ವೀಪಗಳನ್ನಾಗಿ 4 ಪ್ರಮುಖ ದ್ವೀಪಗಳಿವೆ. ಅವುಗಳಲ್ಲಿ ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನ್, ಚಿಕ್ಕ ಅಂಡಮಾನ್. ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪ ಇವೆ 2 ದ್ವೀಪಗಳು ಮೇಯ್ನ್ ಆಗಿರೋದು. ಪ್ರಮುಖ ಒಂದು 3 ದ್ವೀಪಗಳಂದರೆ ಅದೇ ಕೊಟ್ಟಿದ್ದಾರೆ. ಸೊ ಭಾರತದ ಮರುಭೂಮಿ ಬಗ್ಗೆ ಹೇಳಿದ್ದಾರೆ. ಭಾರತದ ಮರುಭೂಮಿ ಅಥವಾ ಥಾರ್ ಮರುಭೂಮಿಯು ಅರಾವಳಿ ಪ್ರದೇಶಗಳ ಪಶ್ಚಿಮದಲ್ಲಿದೆ. ಭಾರತದಲ್ಲಿ ಅತಿ ದೊಡ್ಡದಾದ ಮರುಭೂಮಿ ಥಾರ್ ಮರುಭೂಮಿ ಅಂತ ಒಂದು ತಿಳ್ಕೊಳ್ಳಿ ಸಾಕು ಫ್ರೆಂಡ್ಸ್. ಸೊ ಇದಾದಮೇಲೆ ಇಲ್ಲಿ ಹೇಳಿದ ನೋಡಿ ಥಾರ್ ಮರುಭೂಮಿ ಅಂತ. ಸೊ ಇದಾಗಿದ್ದು ಫ್ರೆಂಡ್ಸ್ ಇವತ್ತಿನ ನಮ್ಮ ಏನೇನು ನಾನು ಇವತ್ತು ಹೇಳಿದ್ದೀನೋ ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ದಯವಿಟ್ಟು ವೀಡಿಯೋನ ಕಂಪ್ಲೀಟ್ ಕೊನೆಯವರೆಗೂ ನೋಡಿ. ಸೊ ನಿಮ್ಗೇನಾದರೂ ಯೂಸ್ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಒಂದು ಲೈಕ್ ಕೊಡಿ. ಈ ಒಂದು ನೋಟ್ಸ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ನ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಪ್ರತಿಯೊಂದು ಓದ್ಕೊತಾ ಇರಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ಯಾವ ಟಾಪಿಕ್ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕು ಅಂತ ನೀವು ತಿಳಿಸ್ಕೊಡಿ ಫ್ರೆಂಡ್ಸ್. ನೆಕ್ಸ್ಟು ನಾನು ನದಿ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ಯಾರಿಗೆಲ್ಲ ಅರ್ಥ ಆಗಿಲ್ಲ ಅಂದರೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತಲೂ ಕೂಡ ಹೇಳಿ. ಸೊ ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿದ್ದು ನಾನು ನಿಮ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.